ನಿಲ್ಲಿಸಬಹುದಾಗಿತ್ತಲ್ಲ. ನಮ್ಮ ಜನರ ರಕ್ಷಣೆಗೋಸ್ಕರ ನಿಮ್ಮಂತ ಮುತ್ಯಗಳು ಇರ್ಬೇಕಾದ್ರೆ, ನಮ್ಮ ಜನರ ಲೋಕ ಕಲ್ಯಾಣಕ್ಕೋಸ್ಕರ ನಿಮ್ಮಂತ ಮುತ್ಯಗಳು ಇರ್ಬೇಕಾದ್ರೆ, ನೀವೇ ಒಂದ್ 4 ಮಂತ್ರ ಓದ್ಬಿಟ್ಟು ಆ ನಿಂಬೆಹಣ್ಣುಗಳನ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಡಿ. ಅಲ್ಲಿ ಆ ನಿಂಬೆಹಣ್ಣುಗಳು ಬಾಂಬ್ ತರ ಸಿಡಿಲಿ. ಇದೇನ್ ಹೇಳಕ್ ಇಷ್ಟಪಡ್ತೀನಿ, ಅವ್ರ ನೋಡಿ ಕಾಪಿ ಮಾಡೋದು ಮಟ್ಟದು ಇದು ಬಟ್ಟೆ ಉಟ್ಕೊಂಡಂಗಲ್ಲ. ಅವ ಬಟ್ಟೆ ಉಟ್ಕೋತಾರ, ನಾನು ಅಂತದೇ ಬಟ್ಟೆ ಉಟ್ಕೋಬೇಕಂತಲ್ಲ. ಅದೇ ಮುಳ್ಳಿನ ಮೇಲೆ ಅವ್ನಿಗೆ ಬಂದ್ ಕುಂದ್ರತ್ ಹೇಳಿ ನಾನೇ ಓಪನ್ ಚಾಲೆಂಜ್ ಕೊಡ್ತೀನಿ. ನಾನು ಅದೇ ಮುಳ್ಳು ಹಾಕ್ತೀನಿ. ನಾವು ಲೋಕ ಕಲ್ಯಾಣಕ್ಕೆ ಏನಾಗ್ಯದ 10th ಫೇಲ್ ಆಗ್ಯಾರ, ಅವು ಫೇಲ್ ಆಗ್ಯಾರ ಅಂದ್ರೆ ನಾ ಏನ್ ಹುಡುಗರಿಗೆ 10th ಫೇಲ್ ಆಗತ್ತಂದಿನ ಏನ್ ಹೋಗಿ ಅವ್ರಿಗೆ ಕಾಪಿ ಗಿಪಿ ಕೊಟ್ಟಿನಿ. ಮತ್ತೆ ಇವ ಹೊಂಬ ಶಾಣೆ ಇದ್ದಂದ್ರ ಇವ ಈ ವಿಷಯ ಮಾತಾಡ್ತಿಲ್ಲ. ಯಾಕಂದ್ರೆ ನೀವು ಬಂದ್ಬಿಟ್ರೆ ಒಂದ್ ಸೈಡ್ BSc ನರ್ಸಿಂಗ್ ಮಾಡ್ರಿ, ಒಂದ್ ಸೈಡ್ ಬಂದ್ಬಿಟ್ರೆ ಇಲ್ಲಿ ಫಸ್ಟ್ ಟೈಮ್ ನನಗ ಮೊರಮ್ಮ ದೌರ ಬಂದಿತ್ತು. ಪ್ರಶ್ನೆ ಮಾಡವ ಇವನ್ ಯಾರು ಅಂತ ನಾ ಇದೊಂದ್ ವಿಷಯ ಕೇಳ. ಯಾಕೆ 8 ಮಂದಿ ಮಠ ನೋಡ್ರಿ ಬಂಡೆಕಲ್ ಮೇಲೆ ನನ್ನ ಜೀವನದೊಳಗೆ ದೇವ್ರು ಹೇಳಿಲ್ಲ. ಅದು ಎಲ್ಲಿದ್ರೆ ಒಂದು ಅದು ಅನ್ನೋದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅವ್ನಿಗೆ. ಇನ್ಫಾರ್ಮೇಶನ್ ಇತ್ತಲ್ಲ ಅದು ವಿಷಯ ಮಾತಾಡ್ತಿದಿಲ್ಲ ಅವ. ಬೆಂಕಿ ಕೆಂಡಿನ ಮೇಲೆ ಒಂದ್ ಕಂಬಳಿ ಹಾಕಿ ಮಾಡ್ಬೇಕು ಅಂತಂದ್ರ ಅದು ಸುಮ್ಮನೆ ಸಾಮಾನ್ಯ ಮಾತಲ್ರಿ. ಕೂತ ವಿಡಿಯೋದಾಗ ಮಾತಾಡ್ದಂಗಿಲ್ರಿ, ಹೌದಲ್ರಿ? ಅವ ಅಟ್ಟು ಧೀರ ಶೂರ ಐತಂದ್ರ ಮತ್ ಯಾವ್ಯಾರ ನಂಗ್ ಮಾಡಾವಿದ್ರ ಮತ್ ಕಳಿಸ್ತೀವಿ ಮಾಡ್ಲಾಕ. ಮತ್ ಅವ್ನಿಗೆ ವರಸ್ ತುಂಬಾ ಚಿರುನುಡಿ ಅಲ್ಲೇ ದುಡ್ಕೋತ್ ಕೂತ್ ಬಿಡಿ. ಇದೀಗ ಏನ್ ಆಗಂಗಿಲ್ಲ ತಂದ್ರ ಅದಕ್ಕೆ ನೀವು ನಾ ತೋತೀನಿ ಆಕ್ಷನ್. ಇವನ್ ಮೇಲೆ ಇವನ ಅಮೌಂಟ್ ಕೂತಿತ್ತು, ಅಮೌಂಟ್ ತಿಂದ ಅನಿಸ್ತ ನನ್ನ ಸಮ್ಮಟಿಗೆ ಅವ್ರಿಂದ ಸೌಜನ್ಯ ಪ್ರಕರಣದಾಗ. ಮತ್ತೆ ಹಿಂಗ ಕೂತ್ರಿ ಏನ್. ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತದ. ಏನಪ್ಪಾ ಇಂಟ್ರೆಸ್ಟಿಂಗ್ ಅಂದ್ರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಪರ ಮತ್ತ ವಿರೋಧ ಚರ್ಚೆ ಇರುವಂತಹ ರಶೀದ್ ಮುತ್ಯ ಅವ್ರ ಬಗ್ಗೆ. ಸೊ ಹಾಗಾದ್ರೆ ನಾ ಇವತ್ತ ನಿಮ್ ಪರವಾಗಿ ನಿಮ್ಮಲ್ಲಿರ್ತಕ್ಕಂತ ಎಲ್ಲಾ ಡೌಟ್ಸ್ ಗಳನ್ನ ಮತ್ ಕ್ವಶನ್ ಗಳನ್ನ ಡೈರೆಕ್ಟ್ ಆಗಿ ಮುತ್ಯಾರ ಬಳಿ ಕೇಳ್ತನು. ಮತ್ ಮುತ್ಯಾರ ನಮ್ ಚಾನೆಲ್ ಮುಖಾಂತರ ನಿಮ್ಗ ಅಷ್ಟೇ ಡೈರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಕೊಡ್ತಾರ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತನು. ಮುತ್ಯಾರ ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೆ ಈ ಸದ್ಯಕರೆ ನಂಬಿಕೆಗೆ ಮತ್ತೆ ಮೂಢನಂಬಿಕೆಗೆ ಏನು ವ್ಯತ್ಯಾಸ ಏನ್ರಿ ನಿಮ್ ಪ್ರಕಾರ? ನಂಬಿಕೆ ಅಂದ್ರೆ ನೋಡ್ರಿ, ಅವ್ರ ಭಕ್ತಿ ಮೇಲೆ ಹೋಗ್ತಾರಿ. ನಂಬಿದವ್ರಿಗೆ ಹೆಂಗ ಆತಂದ್ರ ಕೆಲವೊಬ್ರು ದೇವ್ರ ಮೇಲೆ ಆಸೆ ಇಟ್ಕೋತಾರಿ. ನಮ್ಗ ಅದು ಆಸೆ ಈಡೇರ್ಬೇಕು, ಇದು ಆಸೆ ಇರ್ಬೇಕಂತ ಹೇಳಿ ಅವ್ರು ಯಾರು ಬೇಡ್ಕೊಂಡ್ ಹರಕೆ ಇರ್ತಾವ, ಮುಟ್ಟಿರ್ತಾವ, ಅವಕ್ಕೆಲ್ಲ ನಂಬಿಕೆ ಅದ. ಮೂಢನಂಬಿಕೆ ಅಂದ್ರೆ ತಿಳುವಳಿಕೆ ಇರಲ್ಲ ಜನರಿಗೆ. ವಿಜ್ಞಾನ ಬಂದ್ಬಿಟ್ಟ ಮೂಢನಂಬಿಕೆ ಏನಾಗತ್ತಾರ. ಮೊದಲೇನ್ ವಿಜ್ಞಾನ ಇದ್ದಿಲ್ಲ, ಅವಾಗ ಗುಡಿ ಗುಂಡಾರ್ಗಳು ಜಾಸ್ತಿ ಇದ್ದವು, ಈಗ ದವಾಖಾನಿಗಳು ಜಾಸ್ತಿ ಆಗ್ಯಾವ್ರಿ. ಮೊದಲ್ ಪೇಷಂಟ್ಗಳು ಕಮ್ಮಿ ಇದ್ದುರಿ, ಗುಡಿ ಗುಂಡಾರ್ಗಳು ಜಾಸ್ತಿ ಇದ್ದವು, ಹೌದಲ್ರಿ? ಈಗ ಏನಾಗ್ಬಿಟ್ಟದ, ದವಾಖಾನಿಗಳು ಜಾಸ್ತಿ ಆಗ್ಯಾರಿ, ಏರಿಯಾಕೊಂದೊಂದ್ ದವಾಖಾನಿಗಳು ಆಗ್ಯಾವ. ಎದಕ್ಕಾಗ್ಯಾವತ್ತಂದ್ರ ವಿಜ್ಞಾನ ಕಾಲಾಗ ಮೂಢನಂಬಿಕೆ ಅಂತಿರ್ಲ, ಅದು ಮೂಡ್ರ ಅವ್ರು ನಂಬ್ಲಾರ್ದವ್ರು ನಂಬಿಕೆ ಇಡ್ಬೇಕು ದೇವ್ರ ಮೇಲೆ. ನಂಬಿಕೆ ಇಡ್ಬೇಕ್ರಿ. ಯಾರ್ ನಂಬಿಕೆ ಇಡಲ್ಲ ಅವರೇ ಮೂಢನಂಬಿಕೆ ಇರಲ್ಲ. ಯಾರ್ ನಂಬಿಕೆ ಇಡಲ್ಲ ಅವ್ರು ಮೂಡ್ರು ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಅದ್ರೊಳಗ ಮೂಢನಂಬಿಕೆ ನಂಬಿಕೆ ಇಲ್ಲ ಅಂತಾರಲ್ಲ, ಅದು ಹುಚ್ಚದ ಜನ. ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಇಟ್ಕೊಂಡ್ ಯಾರು ದುಡಿತಾರಲ್ಲ ಅವ್ರಿಗೆ ದೇವ್ರ ಫಲ ಕೊಟ್ಟೆ ಕೊಡ್ತಾರ. ಆದ್ರೂ ಈಗ ನಮ್ಮ ಯೂಟ್ಯೂಬ್ ಒಳಗ ಕೆಲವೊಂದಿಷ್ಟು ಜನ ತಮ್ಮ ಅಲಿಗೇಷನ್ ಮಾಡಕತ್ತಾರ. ಆ ಅಲಿಗೇಷನ್ ವಿಡಿಯೋಗಳನ್ನ ನಾನ್ ನಿಮ್ಗೆ ಈಗ ತೋರಿಸ್ತೇನ್ರಿ. ಈ ನಮ್ ಚಾನಲ್ ಮುಖಾಂತರ ಅವ್ರಿಗೆ ಕ್ಲಾರಿಫಿಕೇಶನ್. ಇರೋದೇನ್ ಗೊತ್ತಾ, ಈ ಮುತ್ಯ ಬಿಸ್ನೆಸ್. ನಾನು 6 ತಿಂಗಳ ಹಿಂದೆ ಈ ಒಂದು ಮುತ್ಯ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಆಗ ಈ ರಾಶೀದ್ ಮುತ್ಯನ ಪ್ರೊಫೈಲ್ ನನಗ್ ಸಜೆಸ್ಟ್ ಆಯ್ತು. ಆದ್ರೆ ಈತ ಆಗಷ್ಟೇನು ಫೇಮಸ್ ಆಗಿರ್ಲಿಲ್ಲ, ಹಾಗಾಗಿ ನಾನು ಈತನ ಇಗ್ನೋರ್ ಮಾಡ್ದೆ. ಆದ್ರೆ ಇವತ್ತಿನ ದಿನ ಈತನ ಪಾಪ್ಯುಲಾರಿಟಿ ಎಷ್ಟಿದೆ ಅಂತಂದ್ರೆ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತಾ. ಏನ್ ಹೇಳಕ್ ಇಷ್ಟ ಪಡಕತ್ತಾರಂದ್ರಿ, ಯಾಕೆ ಬೇಕು ಈ ತರ ಪಾಪ್ಯುಲಾರಿಟಿ ಅಂತ ಕೇಳಕತ್ತಾರ. ನೋಡ್ರಿ, ಜನಕ್ ನಾ ಪಾಪ್ಯುಲರ್ ಆಲಿ ನಾ ಬ್ಯಾಡ ಅಂತ ಹೇಳ ನಾ ಯಾರಿಗ ನಾನು ಪಾಪ್ಯುಲರ್ ಮಾಡ್ರಿ ಅಂತ ಯಾರಿಗ ಹೇಳಲ್ಲೇ ನಾನು. ಫಸ್ಟ್ ಆಫ್ ಆಲ್ ನನ್ನ ಬಳಿ ಕೆಲ್ಸ ಆಯ್ತಿತ್ತಂದ್ರ ಜನ ತನ್ನಿಂದ ತಾನೇ ಪಾಪ್ಯುಲರ್ ಮಾಡಿರ್ತಾರ ನನಗ. ಅದು ಒಂದ್ ವಿಷಯ ಐತಿ. ನಾ ಯಾರಿಗ ನನ್ನ ಪಾಪ್ಯುಲರ್ ಮಾಡ್ರಿ, ನನ್ನ ಹೆಸರು ಬೆಳೆಸ್ರಿ, ನಾ ರಶೀದ್ ಮುತ್ಯ ಇದೀನಿ ಎಲ್ಲಾ ಕಡೆ ಹೇಳ್ರಿ ನಾನು ಅಡ್ವರ್ಟೈಸ್ಮೆಂಟ್ ಮಾಡ್ಲೆ ಹಂಗಿಲ್ಲ. ಜನರ ಪ್ರೀತಿ, ಜನರ ಭಕ್ತಿ, ಅಭಿಮಾನ ಬೆಳೆಸಾಕತ್ತಾರ ಮಂದಿ, ನಾ ಬೆಳೆಯಾಗತ್ತೀನಿ ಅಷ್ಟೇ ಕಾರಣ. ಅದು ಬಿಟ್ರೆ ಏನಿಲ್ಲ. ಯಾವ್ದೇ ರೀತಿ ದುಡ್ಡು ಕೊಟ್ಟಾಗ್ಲಿ ನನ್ನಿಂದ ನೋಡ್ರಿ, ಯಾರಿಗೆ ಎಷ್ಟು ದುಡ್ಡು ಕಟ್ಟು ಕರೆದಿರ್ತಾರ ತಲೆ ಬೋಳ್ಸ್ಕೊಂಡ್ ತಿರ್ಗಾಡ್ಬೇಕಾಗ್ತಾರ. ನಾನು ಇವ್ರ ಎಲ್ಲರೂ ಸಾವಿರ ಕೊಟ್ರೆ ನಾನು ಎಲೆಕ್ಷನ್ ಇದ್ರಾಗಿದ್ದೇನೆ ಎಲ್ಲರೂ ಜನರಿಗೆ ಕರ್ಸಾಕ. ನನ್ ಒಳ್ಳೇದ ಆತಿತ್ತು ಅಂತಂದ್ರ ಎಲ್ಲಾ ಜನ ಎಲ್ಲಿ ಸುಡುಗಾಡದಾಗಿದ್ರು ನನ್ ಬಲಿ ಬಂತದ ಪರಿಹಾರ ಮಾಡ್ಕೊಂಡ್ ಹೋಗ್ತಾರ. ಅದು ವಿಷಯ ಐತಿ. ಯಾರಿಗಿ ₹1 ನಾ ದುಡ್ಡು ಕೊಡ್ಲಾರ್ದೆ ನನ್ ಬಲಿ ಬರ್ರಿ, ನಾ ದೇವ್ರು ಹೇಳ್ತೀನಿ ಮಾಡ್ತೀನಿ ಅಂತ ಯಾವ ಮನುಷ್ಯಗನ್ ಹೇಳಲ್ಲ, ಹೇಳೋದನು ಇಲ್ಲ. ನಾನು ಹೇಳೋದನು ಇಲ್ಲ. ತಾನ ಆಟೋಮೆಟಿಕ್ ನಿಮ್ಮ ಕೆಲಸದಿಂದ ಪ್ರಚಾರ ಆಗೋತ ಹೊಂಟದ. ಹೌದಲ್ರಿ? ಈಗ ಒಂದ್ ವಸ್ತು ಅಲ್ಲಿ ಅಂಗಡಿಯಾಗ ಸಿಗತ್ತಂದ್ರ ನೀವು ಅಂಗಡಿ ಹೋಗಿ ಹೋಗ್ತಿರಲ್ಲ, ಹೌದಲ್ಲ? ಅಲ್ಲಿ ಒಂದು ನಮ್ದು ಪರಿಹಾರ ಆತಂದ್ರ ಭಕ್ತರು ಎಲ್ಲಿ ಸುಡುಗಾಡದಾಗಿದ್ರು ನಮ್ ಬಲಿ ಬರ್ತಾರ. ಅದು ವಿಷಯ ಐತಿ. ಇಷ್ಟೆಲ್ಲಾ ಜನ ಬರ್ಬೇಕು ಮಾಡ್ಬೇಕಂತಂದ್ರ ಯಾರಿಗೆ ನಂಬಲ್ಲಿ ಬರ್ರಿ 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 ಮನಿ ತಿರುಗಾಡಿ ಹೇಳಲ್ಲ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಅಲಿಗೇಷನ್ ಮಾಡಿದಾರ್ರಿ ನೋಡ್ರಿ.
ಪವಾಡಗಳು ನಂಬೋ ಜನ ಈತನ್ನ ರಾಶಿದ್ ಮುತ್ಯ ಅಂತ ಕರೀತಾರೆ, ಆದ್ರೆ ನಾನು ಈತನ್ನ ಯಾವುದೇ ಪವಾಡಗಳನ್ನ ನಂಬಲ್ಲ. ಹಾಗಾಗಿ ನಾನು ಈತನ್ನ ಕೇವಲ ರಾಶಿದ್ ಅಂತ ಕರಿತೇನೆ. ಈ ರಾಶಿದ್ ಈ ಹಿಂದೆ ಇಷ್ಟೊಂದು ಪಾಪ್ಯುಲರ್ ಇರಲಿಲ್ಲ, ಇಷ್ಟೊಂದು ಫೇಮಸ್ ಕೂಡ ಇರಲಿಲ್ಲ. ಟು ಗೇನ್ ಪಾಪ್ಯುಲಾರಿಟಿ ಹಿ ಪ್ಲೇಸ್ ಎ ಮಾಸ್ಟರ್ ಸ್ಟ್ರೋಕ್. ಅದೇನಪ್ಪಾ ಅಂತಂದ್ರೆ ಈ ರಾಶಿದ್ ಹೋಗಿ 5 ದಿನಗಳ ಕಾಲ ಮುಳ್ಳಿನ ಬೇಲಿ ಇರುತ್ತಲ್ಲ ಅದ್ರ ಮೇಲೆ ಕುತ್ಕೊಳ್ತಾನೆ. ಯಾಕೆ ಕುತ್ಕೊಳ್ತಾನೆ ಅಂತಂದ್ರೆ ಈತನ ಅಂಧ ಭಕ್ತಾದಿಗಳ ಪ್ರಕಾರ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆ ಮಳೆ ಆಗ್ಲಿ, ಒಳ್ಳೆ ಬೆಳೆ ಆಗ್ಲಿ, ಜನ ಎಲ್ಲ ಸುಖಿಯಿಂದ ಇರ್ಲಿ ಅಂತ 5 ದಿನಗಳ ಕಾಲ ಈತ ಮುಳ್ಳಿನ ಗಿಡಗಳ ಮೇಲೆ ಅನುಷ್ಠಾನಕ್ಕೆ ಕೂತಿದ್ನಂತ. ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಈ ಒಬ್ಬ ಮುತ್ಯನ್ಗೆ ಪಾಪ್ಯುಲಾರಿಟಿ ಗೇನ್ ಮಾಡ್ಕೊಳ್ಳಿಕ್ಕೆ ಇಷ್ಟೊಂದು ಒಳ್ಳೆ ಐಡಿಯಾ ಎಲ್ಲಿಂದ ಬಂದಿರಬಹುದು ಅಂತ ನಾನು ಹಾಗೆ ರಿಸರ್ಚ್ ಮಾಡಿದೆ. ಅಂಡ್ ಆಗ ನನ್ಗೊಂದು ವಿಡಿಯೋ ಸಿಕ್ತು. ನಿಮಗ್ ಗೊತ್ತಿರುತ್ತೆ, ರೀಸೆಂಟ್ ಆಗಿ ಮಹಾಕುಂಭ ಮೇಳ ನಡೀತು. ಅಂಡ್ ಅಲ್ಲಿ ಒಬ್ರು ಬಾಬಾ ಬಂದಿದ್ರು. ಅವ್ರ ಹೆಸರು ಏನು ಅಂತ ನಮಗ್ ಗೊತ್ತಾಗಿಲ್ಲ. ಆ ಬಾಬಾ ತನ್ನ ಸುತ್ತಮುತ್ತ ಮುಳ್ಳಿನ ಗಿಡಗಳನ್ನ ಸುತ್ಕೊಂಡು ಅದ್ರ ಮೇಲೆನೆ ಕುತ್ಕೊಳ್ಳೋದು, ಅದ್ರ ಮೇಲೆನೆ ಮಲ್ಕೊಳ್ಳೋದು, ಹಂಗೆಲ್ಲ ಮಾಡ್ತಾ ಇದ್ರು. ಸೊ ಇದೇ ಒಂದು ಐಡಿಯಾನ ಕಾಪಿ ಮಾಡ್ಕೊಂಡು ಈ ರಾಶಿದ್ ಮುತ್ಯ 5 ದಿನಗಳ ಕಾಲ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಮುಳ್ಳಿನ ಗಿಡಗಳ ಮೇಲೆ ಕೂತಿದ್ದೀನಿ ಅಂತ ನಾರ್ಮಲ್ ಜನರಿಗೆ ಗೊತ್ತಾದ ತಕ್ಷಣ ಆ ನಾರ್ಮಲ್ ಪೀಪಲ್ ನ ರಿಯಾಕ್ಷನ್ ಹಿಂಗಿತ್ತು ಅಂತ ನೀವ್ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಾ. ಸೊ ಈಗ ಈ ರಾಶಿದ್ಗೆ ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಈ ಅನುಷ್ಠಾನದಿಂದ ಎಷ್ಟು ಲೋಕ ಕಲ್ಯಾಣ ಆಯ್ತು? ನಿಮ್ ರೀಜನ್ ಅಲ್ಲೇ ಹೈಯೆಸ್ಟ್ SSLC ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಸುಮಾರು ದಿನಗಳಾದ್ರೂ ಮಳೆ ಬಂದಿಲ್ಲ. ಅಲ್ಲಿರುವಂತಹ ಬಿಸಿಲು, ಶೆಕೆ ಪ್ರೀವಿಯಸ್ ರೆಕಾರ್ಡ್ಸ್ ನೆಲ್ಲ ಬ್ರೇಕ್ ಮಾಡ್ತಾ ಇದೆ. ಅಂಡ್ ನೀವು ಲೋಕ ಕಲ್ಯಾಣಕ್ಕೋಸ್ಕರ ಅನುಷ್ಠಾನಕ್ಕೆ ಕೂತಿದ್ರು ಅಲ್ಲಿ ಪಹಲ್ಗಾಮ್ ಅಲ್ಲಿ ಒಂದು ಅಟ್ಯಾಕ್ ಆಯ್ತು. ಸೊ ಇದನ್ನೆಲ್ಲ ನೀವು ನಿಲ್ಲಿಸಬಹುದಾಗಿತ್ತಲ್ಲ. ನಮ್ಮ ಜನರ ರಕ್ಷಣೆಗೋಸ್ಕರ ನಿಮ್ಮಂತ ಮುತ್ಯಗಳು ಇರ್ಬೇಕಾದ್ರೆ, ನಮ್ಮ ಜನರ ಲೋಕ ಕಲ್ಯಾಣಕ್ಕೋಸ್ಕರ ನಿಮ್ಮಂತ ಮುತ್ಯಗಳು ಇರ್ಬೇಕಾದ್ರೆ ನೀವೇ ಒಂದ್ 4 ಮಂತ್ರ ಓದ್ಬಿಟ್ಟು ಆ ನಿಂಬೆಹಣ್ಣುಗಳನ್ನ ಪಾಕಿಸ್ತಾನಕ್ಕೆ ಹೆಸದ್ಬಿಡಿ. ಅಲ್ಲಿ ಆ ನಿಂಬೆಹಣ್ಣುಗಳು ಹೋಗಿ ಬಾಂಬ್ ತರ ಸಿಡಿಲಿ. ಇದೇನ್ ಹೇಳಕ್ ಇಷ್ಟಪಡ್ತೀರಿ ಮಿತ್ರ? ಇದ್ರ ಬಗ್ಗೆ ಏನ್ ಹೇಳ್ದವ? ನೀವು ಲಾಸ್ಟ್ ಟೈಮ್ ಲೋಕ ಕಲ್ಯಾಣಕ್ಕಾಗಿ ಒಂದು ಮುಳ್ಳಿನ ಗಿಡದ ಮೇಲೆ ಏನ್ ಕೂತಿರಿ, ಅದನ್ನ ಉತ್ತರ ಪ್ರದೇಶದಾಗ ಮಾಡಿದಂತ ಒಂದು ಕಾಪಿ ಮಾಡ್ಕೊಂಡಿರತ್ತ ಫಸ್ಟ್ ಅಲಿಗೇಷನ್ ಮಾಡಿ. ಓಕೆ ನೋಡ್ರಿ, ಒಂದ್ ಮಾತು ಹೇಳ್ತೀನಿ ನಾನು. ಅವ್ರ ಸಿದ್ಧಿ ಅವ್ರ ಕಡೆಗೆ, ನಮ್ ಸಿದ್ಧಿ ನಮ್ ಕಡೆಗೆ ಇರ್ತದ. ನಾ ಯಾವುದೇ ಒಂದ್ ವಸ್ತು ಪಡ್ಕೋಬೇಕಾತ ನಾವ್ ಸಿದ್ಧಿ ಮಾಡ್ಕೋಬೇಕಾಗ್ತರಿ. ಅವ್ರದ್ ನೋಡಿ ಕಾಪಿ ಮಾಡೋದು, ಮಟ್ಟದು, ಇದು ಬಟ್ಟೆ ಉಟ್ಕೊಂಡಂಗಲ್ಲ. ಬಟ್ಟೆ ಉಟ್ಕೋತಾರ, ನಾನು ಅಂತದೇ ಬಟ್ಟೆ ಉಟ್ಕೋಬೇಕಂತಲ್ಲ. ಅದೇ ಮುಳ್ಳಿನ ಮೇಲೆ ಅವ್ನಿಗೆ ಬಂದ್ ಕುಂದ್ರತ್ ಹೇಳ್ರಿ. ನಾನೇ ಓಪನ್ ಚಾಲೆಂಜ್ ಕೊಡ್ತೀನಿ. ನಾನು ಅದೇ ಮುಳ್ಳು ಹಾಕ್ತೀನಿ ಪೂರಾ. ಅವ ಯಾವ ಮುಳ್ಳ ಅಂತ ಅದೇ ಮುಳ್ಳು ಹಾಕ್ತೀನಿ. ಬರೀ ಮುಳ್ಳಿನ ಮೇಲೆ ಕೂತ್ ಅವ ಎದ್ದು ಬಿಡ್ಲಿ, ಅವನ ಏನಂತ ಅದೇ ಮಾಡ್ತೀನಿ ನಾನು. ಹೌದಾ? ಓಪನ್ ಚಾಲೆಂಜ್ ಕೊಡ್ತೀನಿ ಅವ್ನಿಗೆ. ಬಾ ಅಂತ ಹೇಳ್ರಲ್ಲ, ಅಲ್ಲಿ ಕೂತ ಯೂಟ್ಯೂಬ್ ದಾಗ, ಮೊಬೈಲ್ ದಾಗ ನಮ್ಮ ಈಗ ನಾವ್ ಬೆಳೆದೇವ್ ಅಂತ ಹೇಳಿ ನಮ್ ಬಗ್ಗೆ ಕೆಟ್ಟದಾಗ ಮಾತಾಡೋದ್ರ ಹುಚ್ಚತನ ಆದ್ರೆ ಅವ್ನ ಬಳಿ ಶಾಣೆತನ ಅಲ್ರಿ. ಹಾ ರೀ, ಹಂಗಿದತ್ತ ಸೌಜನ್ಯ ಕೇಸ್ದಾಗ ಅದಕ್ಕೆ ಬಗೆಹರಿಸದೈತಲ್ರಿ. ಹಾ ರೀ, ಯಾಕೆ ಅಲಿಗೇಷನ್ ಮಾಡದ? ಲಾಸ್ಟಿಗೆ ಬಿಟ್ಟಲ್ಲ, ವಿಡಿಯೋ ಡಿಲೀಟ್ ಮಾಡದ ಮಾಡದಿತ್ತದು. ನಾನೇ ಕೇಳಾಗತ್ತಿಲ್ಲ ಮೀಡಿಯಾದವ್ರಿಗೆ. ಅಲ್ಲ ಸೌಜನ್ಯ ಕೇಸ್ ಬಗ್ಗೆ ಮಾತಾಡದಿತ್ತಲ್ಲವ, ಯಾಕೆ ಗಪ್ಕುತ್ತ? ಇದು ಒಂದ್ ವಿಷಯ. ಸೆಕೆಂಡ್ ವಿಷಯ ಏನೋ ನನ್ನ ಮೇಲೆ ಸೆಕ್ಷನ್ ಹಾಕ್ತಾನ ಹೇಳಕತ್ತಾನ. ಪೊಲೀಸ್ ಸೆಕ್ಷನ್, ಅವು ಸೆಕ್ಷನ್. ಇದ ಇನ್ನೊಂದ್ ಏನ್ ಕೇಳಕತ್ತಾನಂದ್ರ, ಆ ಟೈಮ್ದಾಗ ನೀವು ಕೂತಂತ ಮುಳ್ಳಿನ ಗಿಡದ ಮೇಲಿಂದ ಏನ್ ಲೋಕ ಕಲ್ಯಾಣ ಆತದ ಕೇಳಕ. ನೋಡ್ರಿ, ಲೋಕ ಕಲ್ಯಾಣ ಗಾಳಿ ಅಂದ್ರೆ ನೋಡ್ರಿ ನೀವು ಇಲ್ಲ ನೋಡ್ರಿ, ನೋಡಿಲ್ಲಲ್ಲ. 100 ಮಂದಿಗೆ ಉದ್ದಾರ ಆಗ್ಲಿಕ್ಕೆ 3 ಮಂದಿಗೆ ಉದ್ದಾರ ಮಾಡ್ತೀನಿ ನಮ್ಮಲ್ಲಿ ಗ್ಯಾರಂಟಿ ಐತಿ. ಅವತ್ ನಮ್ 3 ಮಂದಿ ಬಂದಿರ್ತಾರ ನಂಬಲ್ಲಿ, ನಂಬಲ್ಲಿ ಒಳ್ಳೇದಾಗ್ಬೇಕು ನಿಮ್ಲಿಂದ ಅಂತ ಬಂದಿರ್ತಾರ. ಆ 3 ಮಂದಿ ಉದ್ದಾರ ಮಾಡಂತ ಶಕ್ತಿ ನಮ್ಗೆ ದೇವ್ರು ಕೊಟ್ಟನಂತಂದ್ರ ಅವ್ರಿಗೆ 3 ಮಂದಿಗೆ ಉದ್ದಾರ ಮಾಡ್ತೀವಿ ನಾವು. ಈಗ ಅವ ಲೋಕ ಕಲ್ಯಾಣಕ್ಕೆ ಏನಾಗ್ಯದ, 10th ಫೇಲ್ ಆಗ್ಯಾರ, ಅವು ಫೇಲ್ ಆಗ್ಯಾರ ಅಂದ್ರೆ ನಾ ಏನ್ ಹುಡುಗರಿಗೆ 10th ಫೇಲ್ ಆಗತ್ತಂದಿನ, ಏನ್ ಹೋಗಿ ಅವ್ರಿಗೆ ಕಾಪಿ ಗಿಪಿ ಕೊಟ್ಟಿನ? ಮತ್ತೆ ಇವ ಹೊಂಬ ಶಾಣೆ ಇದ್ದಂದ್ರ ಇವ ಈ ವಿಷಯ ಮಾತಾಡ್ತಿಲ್ಲ. ಎಷ್ಟ ಮುತ್ತೆಗಳು, ಎಷ್ಟ್ ಮಂದಿ ಮಠಾಧೀಶರ ಅವ್ರಿಗೆ ಮಾತಾಡ್ರಲ್ಲಪ್ಪ, ನನ್ ಯಾಕೆ ಮಾತಾಡ್ತೀರಿ ನೀವು? ಒಳ್ಳೆ ಕೆಲಸ ಮಾಡಾಕತ್ತೀನಿ ಅಂತ ಹೇಳಿ ಅವ್ರಿಗೆ ಮಾತಾಡ್ರಲ್ಲ. 8 ಮಂದಿ ದೊಡ್ಡ ದೊಡ್ಡ ಮಠಾಧೀಶರ ಅಲ್ಲ, ಅವ್ರ ಬಗ್ಗೆ ಮಾತಾಡ್ರಿ. ಅಲ್ಲ ಅವ್ರ ಬಗ್ಗೆ ಮಾತಾಡಲ್ಲ. ಅವ್ರ ಬಗ್ಗೆ ಮಾತಾಡಿದ್ರೆ ಭಯ ಬಂದು ಕೊಡ್ತಾರೆ ಅಂತವ್ರಿಗೆ. ಹೌದಲ್ಲ? ನಮ್ ಬಗ್ಗೆ ಮಾತಾಡ್ತೀರಿ, ನಾವು ಬಾಯಿ ಸತ್ತೋರಿದೀವಿ, ನಮ್ ಬಗ್ಗೆ ಮಾತಾಡ್ತೀರಿ, ಅದನ್ನ ಪಾಪ್ಯುಲರ್ ಆಗಿದ್ರೆ ಅಷ್ಟೇ. ಅವ್ನಿಗೆ ಏನ್ ಹೇಳ್ರಿ, ಅವ್ನಿಗೆ ಬಾ ಅಂತ ಹೇಳ್ರಿ. ಅವ ಏನ್ ಮಾತಾಡಲ್ಲ, ಅವ್ನಿಗೆ ಬಾ ಅಂತ ಹೇಳ್ರಿ, ಅದಕ್ಕೆ ನಾ ಉತ್ತರ ಕೊಡ್ತೀನಿ ಅಂತ. ಜನರ ಬೈಲಿಂದ ಕೇಳ್ಬೇಕು, ನನ್ ಬೈಲಿಂದ ಕೇಳ್ಬಾರ್ದು. ನಾನೇನ್ ಮಾಡೀನಿ, ಎಲ್ಲಾ ದವಾಖಾನಿ ಫೈಲ್ಸ್ ಈ ಕಡೆ ಒಂದ್ ಸೈಡಿಗೆ ಇಟ್ಟಿನಿ. ಮೊದಲ ಬಿಫೋರ್ ಆಫ್ಟರ್ ಅಂತ ಹೇಳಿ. ಮೊದಲು ಕ್ಯಾನ್ಸರ್ ಪಾಸಿಟಿವ್, ಆಮೇಲೆ ಕ್ಯಾನ್ಸರ್ ನೆಗೆಟಿವ್. ನನ್ ಬಳಿ ಬಂದ ತಕ್ಷಣ ಎಲ್ಲಾ ರಿಪೋರ್ಟ್ಗೆ ಸಾಥ್ ಇಟ್ಟಿನಿ ನಾನು. ಅಷ್ಟ ಅವ್ನಿಗೆ ಕುಂಡೆ ನಮ್ಮಿತ್ತಾರ ಬಂದು ಚೆಕ್ ಮಾಡ್ಕೊಂಡು ಹೊಲ್ಯಾಕ ಇಲ್ಲ ಇದಕ್ ಬಂದ್ ಅದೇ ರೀತಿ ನೆಕ್ಸ್ಟ್ ಒಂದ್ ಅಲಿಗೇಷನ್ ಮಾಡಿದಾರೆ. ಅದಕ್ಕೆ ಓಪನ್ ಚಾಲೆಂಜ್ ನಾ ಕೊಡ್ತೇನ್ರಿ. ಇವತ್ತು ನೀವೇನ್ ಬಂದಿಲ್ಲ, ಚುಟಿಗೆ ಹೊಡೆದ ಓಪನ್ ಚಾಲೆಂಜ್ ಕೊಡ್ತೇನ್ರಿ. 20 ವರ್ಷ ಕಾಲಕ್ರಿ 100% ಮಕ್ಕಳಾತಾರ. ಹೆಣ್ಣು ಅಲೆಕ ಗಂಡ ಅಲೆಕ 100% ಮಕ್ಕಳಾದ. ನನ್ನ ಗ್ಯಾರಂಟಿ ನನ್ನ ಕಡೆಗೆ 10 ಅಷ್ಟು ಗ್ಯಾರಂಟಿ ನನ್ನ ಕಡೆಗೆ ಅದ. ಏನೇ ಇರ್ಲಕ್ಕ ಅದು. ಡಾಕ್ಟರ್ ಇವತ್ತು ಆಗಲ್ಲ ತನ್ಲಕ 5 ತರದ ಹಣ್ಣು ಹಂಪಲ ಹಾಕ್ತೀನಿ, ಏನ್ ಕೊಡ್ಬೇಕು ನಾ ಕೊಡ್ತೀನಿ. ಅದ್ರ ಮ್ಯಾಲ
1,001% ಆಗ್ಬೇಕು, ಅದು ನನ್ನ ಗ್ಯಾರಂಟಿ. ಇವ್ರು ಇವಾಗ ಇದೇನ್ ಕ್ಲೇಮ್ ಮಾಡಿದ್ರಲ್ಲ, ಇದು ಆಕ್ಚುಯಲ್ ಆಗಿ ಒಬ್ಬ ಡಾಕ್ಟರ್, ಒಬ್ಬ ಗೈನಕಾಲಜಿಸ್ಟ್ ನ ಕೆಲಸ. ನಮ್ಮ ದೇಶದಲ್ಲಿ ಒಬ್ಬ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಅದಕ್ಕೊಂದು ಲಾಂಗ್ ಪ್ರಾಸೆಸ್ ಇದೆ. 10ನೇ ತರಗತಿಯಲ್ಲಿ 95 ಕಿಂತ ಜಾಸ್ತಿ ಪರ್ಸೆಂಟ್ ಅಲ್ಲಿ ಸ್ಕೋರ್ ಮಾಡಿರ್ಬೇಕು. ನಂತರ 10th ಮುಗ್ದಾದ್ಮೇಲೆ PCMB ತಗೊಂಡು ಸೆಕೆಂಡ್ PUC ಅಲ್ಲಿನೂ ಕೂಡ ಅಗೇನ್ 95% ಗಿಂತ ಜಾಸ್ತಿ ಸ್ಕೋರ್ ಮಾಡಬೇಕು. ನಂತರ ನೀಟ್ ಎಕ್ಸಾಮ್ ಅಂತ ಒಂದಿರುತ್ತೆ, ಅದನ್ನ ಅಟೆಂಡ್ ಮಾಡಿ ಅದರಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡ್ರೆ ಮಾತ್ರ ಒಂದೊಳ್ಳೆ ಮೆಡಿಕಲ್ ಕಾಲೇಜ್ ಅಲ್ಲಿ ಒಂದ್ ಸೀಟ್ ಸಿಗುತ್ತೆ. ಅಲ್ಲಿ ಸುಮಾರು 5 ವರ್ಷವರೆಗೂ MBBS ಓದಿ ಪಾಸ್ ಮಾಡ್ಬೇಕು. ಇಷ್ಟೆಲ್ಲ ಓದಿದ ಆದ್ಮೇಲೆನು ಈ ತರ ಪೇಷಂಟ್ಸ್ ಗೆ, ಲೈಕ್ ಮಕ್ಕಳು ಆಗ್ತಾ ಇರಲ್ವಲ್ಲ ಅಂತ ಪೇಷಂಟ್ಸ್ ಗೆ ಟ್ರೀಟ್ ಮಾಡ್ಲಿಕ್ಕೆ MBBS ಆದ್ಮೇಲೆನು ಕೂಡ 4-5 ವರ್ಷ ಸ್ಪೆಷಲೈಸೇಷನ್ ಮಾಡ್ಬೇಕು. ಸೊ ಇಷ್ಟೊಂದು ಓದಿ ಪಾಸ್ ಮಾಡಿ MBBS ಡಿಗ್ರಿ ತಗೊಂಡು ಅದಾದ್ಮೇಲೆ ಸ್ಪೆಷಲೈಸೇಷನ್ ಎಲ್ಲ ಮಾಡಿ ಇಷ್ಟೆಲ್ಲ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿ ಒಬ್ಬ ಗೈನಕಾಲಜಿಸ್ಟ್ ಆದ್ರೆ ಅಂತವ್ರಿಗೆ ಕಾಂಪಿಟಿಷನ್ ಯಾರು ಗೊತ್ತಾ? ಆಫ್ಟರ್ ಆಲ್ ಡಿಗ್ರಿನೂ ಪಾಸ್ ಮಾಡದೇ ಇರುವಂತಹ ಇಂತ ಮುತ್ಯಗಳು. ನೋಡಿ, ನಮ್ ದೇಶದಲ್ಲಿ ಆಲ್ರೆಡಿ ಡಾಕ್ಟರ್ಸ್ ನ ಶಾರ್ಟೇಜ್ ಇದೆ, ಅಂತದ್ರಲ್ಲಿ ಈ ತರ ಸ್ಪೆಷಲೈಸೇಷನ್ ಮಾಡಿರುವಂತಹ ಡಾಕ್ಟರ್ಸ್ ನ ಕೊರತೆ ಅಂತೂ ತುಂಬಾ ಇದೆ. ನೀವು ಸೈನ್ಸ್ ಕಿಂತನೂ ದೊಡ್ಡವ್ರೇನಪ್ಪ. ಡಾಕ್ಟರ್ ಆಗ್ಬೇಕಂದ್ರ 10th ಮುಗಿಬೇಕು, ನಾವು ನೀಟ್ ಎಕ್ಸಾಮ್ ಬರಿಬೇಕು, ಮತ್ ನಾವು ಅದನ್ನ ಪ್ರೊಸೆಸ್ ಎಲ್ಲ ಮುಗಿಸಿ MBBS ಕಂಪ್ಲೀಟ್ ಮಾಡ್ಬೇಕಂದ್ರ ಇತರದೇ ಆದಂತ ಒಂದು ಪ್ರೊಸೆಸ್ ಅದ. ಅವ್ರ ಕೈಲಿ ಆಗಲ್ದಂತಾದ ನಿಮ್ ಕೈಲಿ ಹೆಂಗಾಗ್ತದ ಅಂತ ಕೇಳಕತ್ತಾರ. ಡಾಕ್ಟರ್ ದೊಡ್ಡವ, ದೇವ್ರ ದೊಡ್ಡವ. ದೇವ್ರ ದೊಡ್ಡವ್ರ. ದೇವ್ರ ದೊಡ್ಡವ, ಡಾಕ್ಟರ್ ದೊಡ್ಡವ, ದೇವ್ರ ದೊಡ್ಡವ. ಇದು ಒಂದು ವಿಷಯ ಕೇಳಾಗಿತ್ತು ನಾನು ಪ್ರಶ್ನೆ. ಡಾಕ್ಟರ್ ದೊಡ್ಡವ ಅಂತ ಹೇಳ್ತಾರ ಅವ್ರು. ಈಗ ಡಾಕ್ಟರ್ ಕೈಯಾಗ ಆಪರೇಷನ್ ಮಾಡ್ತಾನ, ಜೀವ ತುಂಬಾ ಮೇಲ್ನವಾನ, ಸರಿ ಐತೆ. ದೇವ್ರ ಗುಡಿ ಗುಂಡಾರದಾಗ ಕೆಲಸ ಆಲಾರ್ದಂತ ಕೆಲಸ ಆದ್ರೆ ಅದಕ್ಕೆ ದೇವ್ರ ಅಂತಾರ. ನಂಬಲ್ಲಿ ಮಕ್ಳು ಆಲಾರ್ದಂತವ್ರಿಗೆ ಮಕ್ಳು ಆದವು, ಡಾಕ್ಟರ್ ಬಲ್ಲಿ ಮಿಕ್ಕಿ ನಂಬಲ್ಲಿ ಬಂದಿರಲ್ಲ, ದೇವ್ರ ಶಕ್ತಿಲಿಂದ ಆದ್ರ ಅದಕ್ಕ ನಾವು ಓಪನ್ ಚಾಲೆಂಜ್ ಕೊಡಕ್ ನಾನು ಓಪನ್ ಚಾಲೆಂಜ್ ಕೊಡ್ತೀವಿ. ಈಗಾದ್ರೂ ಅದೇ ಮತ್ತೆ ಸ್ಟ್ಯಾಂಡ್ ಅಲ್ರಿ, ಮತ್ 101% ಸ್ಟ್ಯಾಂಡ್ ಇದೀನಿ ನಾನು. ಹೇಳೆ ಡಾಕ್ಟರ್ಗಳಿಗೆ ಓಪನ್ ಚಾಲೆಂಜ್ ಅದಕ್ಕೆ ಕೊಡಾಕತ್ತೀನಿ ಅಂತಂದ್ರೆ, ಡಾಕ್ಟರ್ಗಳೆಲ್ಲ ನಾನು BSc ನರ್ಸಿಂಗ್ ಮಾಡಿದಂತ ಹುಡುಗನೇ ನಾನು. ನಂದೊಂದು PCMB ಮುಗಿದ, ನಾನು PCMB ಮಾಡಿ BSc ನರ್ಸಿಂಗ್ ಅಡ್ಮಿಷನ್ ಮಾಡಿದೆ. ನಾನು BMS ಟ್ರೈ ಮಾಡಿದೆ, ರೊಕ್ಕದ ಕಾಲಾಗ ಆಗಿಲ್ಲ, ಬಡತನ ಪರಿಸ್ಥಿತಿ ಆಗಿಲ್ಲ, ಬಿಟ್ಟೆ. ನಮ್ ಮುತ್ತೆ ಡಾಕ್ಟರ್ ಇದ್ರು, ಎಷ್ಟೆಷ್ಟು ಊರ್ ಮಂದಿ ಎಷ್ಟೆಷ್ಟು ಮಂದಿ ಇದನ್ನ ನೋಡ್ಯಾರ ಅವ್ರು. ಯಾಕೆ ನಮ್ ಮುತ್ತೆ ಡಾಕ್ಟರ್ ಅವ್ರಿಗಿನ ತಿರಸ್ಕಾರ ಮಾಡಕತ್ತಿಲ್ಲ, ಈ ಲೆಕ್ಕ ಹೇಳಿದ್ರು ನೀವು. ಎಲ್ಲಾ ಡಾಕ್ಟರ್ಗಳು ಹಂಗಿರಲ್ಲ, ಎಲ್ಲಾ ಡಾಕ್ಟರ್ಗಳು ಶಾಣೆ ಇರ್ತಾರ. ಡಾಕ್ಟರ್ ಬಗ್ಗೆ ನಾ ಯಾರಿಗೂ ನೀನು ಮಾತಾಡಿಲ್ಲ, ಆದ್ರೆ ಓಪನ್ ಚಾಲೆಂಜ್ ಎದಕ್ ಕೊಡಾಕತ್ತೀನಿ ಅಂತ ನನ್ನ ಬಳಿ ಆತ ಕೊಡ್ತೀನಲ್ಲ ನಾನು. ಹೌದಾ ಬಿಡಪ್ಪ, ನಾ ಯಾರಿಗಿರ ನಾ ಡಾಕ್ಟರ್ ಆಗಿ ಯಾರಿಗ ಹೊಟ್ಟಿ ಹೊರದು ಆಪರೇಷನ್ ಗಿಪರೇಷನ್ ಮಾಡಿಲ್ಲಲ್ಲ. ನನ್ ಬಲ್ಲಿ ಇರೋಂತ ಆಧಾರ ನಿಂಬೆ ಹಣ್ಣ ಪ್ರಸಾದ ಏನದ ಕೊಡಾಕತ್ತೀನಿ, ಅದ್ರ ಮೇಲೆ ಮಂದಿಗೆ ಆಗತ್ತ. ಮತ್ತೆ ಅವ್ರು ನೀವು ಬಂದ್ಬಿಟ್ರೆ ಒಂದ್ ಸೈಡ್ BSc ನರ್ಸಿಂಗ್ ಮಾಡ್ರಿ, ಒಂದ್ ಸೈಡ್ ಬಂದ್ಬಿಟ್ರೆ ಇಲ್ಲಿ ದೈವ ಭಕ್ತಿ ನಂಬ್ತೀರಿ. ಈಗ ಈ ಪ್ರೊಸೆಸ್ ಹೆಂಗ್ರಿದೆ ಅಂದ್ರೆ ನಾವ್ ಏನ್ ತಿಳ್ಕೊಬೇಕ್ರಿ? ಈಗ ನಾವ್ ಸಪೋಸ್ ಇಪ್ ಏನಾದ್ರ ಡಾಕ್ಟರ್ ಬಳಿ ಆಗಿಲ್ದಂತ ನಿಮ್ ಕಡೆ ಬರ್ಬೇಕನ್ನೋದಿತ್ತಂದ್ರೆ ಮತ್ ನರ್ಸಿಂಗ್ ಕಡೆ ಯಾಕೆ ಹೋಗ್ಬೇಕು? ನೋಡ್ರಿ, ಕುಂಬಾರ್ರಿ ಮನ್ಯಾಗ ಕುಂಬಾರ್ ಇರ್ತಾರ್ರಿ, ಗಡಿಗೆ ಮಾಡವನು ಮಗನಿಗೆ ಕಲ್ಸಿರ್ತಾನ್ರಿ ಅವ ಗಡಿಗೆ ಮಾಡದ್ರಿ. ನಾಳೆಗ ಎಟ್ಟೆ ಡಾಕ್ಟರ್ ಅದ ಅವ್ನು ಗಡಿಗೆ ಮಾಡೋದ್ ಗೊತ್ತೇ ಇರ್ತಾರ ಅವ್ನಿಗೆ. ಬರಬರಿ ಆದ್ರೆ ಅವ್ನ MBBS ಓದ್ಲಿಕ್ಕ, ಇಂಜಿನಿಯರ್ ಆಗ್ಲಿಕ್ಕ, ಏನ್ ಬೇಕಾದಲ್ಯಾಕ್ರಿ ಅವ್ನಿಗೆ ಗೊತ್ತಿರ್ತಾರಿ ಗಡಿಗೆ ಮಾಡದ್ರಿ ಹೆಂಗ್ ಮಾಡ್ತಾರ, ತಯಾರ ಹೆಂಗ್ ಮಾಡ್ತಾರ ಅನ್ನೋದು. ಅದು ಇರ್ತಾರೆ, ಅದು ಕಲೆ ಕೊಟ್ಟಿರ್ತಾನ ದೇವ್ರ ಅವ್ರ ಬಲ್ಲಿ. ಅದನ್ನು ಹಂಗೆ ನಮ್ಮ ಮನೇನು ಹಂಗೆ ರೀ. ನಾವ್ ಶಿಕ್ಷಣ ಮಾಡಿದ್ರೆ ಶಿಕ್ಷಣ ಒಂದ್ ಕಡೆಗೆ ಸೈಡಿಗೆ ಇಟ್ಟು ಜನರ ಸೇವೆ ಮಾಡಾಕತ್ತೀನಿ, ಏನಾಗಿಲ್ಲ. ಇದು ಹೆಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮ್ ಪ್ರೊಸೆಸ್? ಸ್ಟಾರ್ಟ್ ಹುಟ್ಲಿಂದ ಸ್ಟಾರ್ಟ್ ಆದಂಗ್ರಿ, ಹುಟ್ಲಿಂದ ಪಟ್ಟ ಕಡ್ದಂಗ ನಮ್ ತಲೆಯಾಗ ಅದೇನಾದ್ರಿ. ಅವಾಗಿಂದ ಏನ್ ನಿಮ್ಗೆ ಡ್ರೀಮ್ ಅಂತ ಏನ್ ಬ್ಯಾರೆ ಇತ್ತೇನ್ರಿ? ಡ್ರೀಮ್ ಅದಕ್ರಿ, ಇದು ನಾವು ಉಪಯೋಗ ಆದ್ರಿ. ಊರ್ ಚಿಂತೆ ಮಾಡಿ ಮುಲ್ಲ ಸೊರಗಿ ನಂದಂಗ ಇದು ಡ್ರೀಮ್ ಅಂತಾರ. ಇದಕ್ಕ ಅಂದ್ರೆ ನಿಮ್ದೇನ್ರಿ ಸ್ಪೆಸಿಫಿಕ್ ನ ಇದ? ಯಾವ್ದೇ ತರ ಏನಿಲ್ಲ, ಡ್ರೀಮ್ ಇಲ್ರಿ. ಜನರ ಸೇವೆ ಮಾಡಾಕತ್ತೀನಿ, ಜನರಿಗೆ ಒಳ್ಳೇದಾಗತ್ತ, ಜನ ಬರಾಕತ್ತದ, ಅವ್ರಿಗೆ ನೋಡ್ಕೊತ ಹೊಂಟಿನಿ. ಮುಂದಾದನು ಅವ್ರಿಗೆ ಒಳ್ಳೇದ್ ಆಕೋತಿ ಹೋಗ್ತದ, ಜನರಿಗೆ ಒಳ್ಳೇದ್ ಮಾಡುವಂತದ ನಿಮ್ದೊಂದ್ ಡ್ರೀಮ್ ರೀ. ಓಕೆ, ನೆಕ್ಸ್ಟ್ ಇನ್ನೊಂದು ಅಲಿಗೇಷನ್ ಮಾಡಿದಾರೆ. ಜೊತೆಗೆ ರಾಶಿದ್, ನೀನ್ ಸತ್ತಾದ್ಮೇಲೆ ಮೇಲೆ ಹೋಗಿ ಉತ್ತರ ಕೊಡ್ಲೇಬೇಕು. ಅಲ್ಲಾಕೆ ಸಾಮ್ನೆ ಜಾಕೋ ಕ್ಯಾ ಜವಾಬ್ ದೇತಾ ಬಾ. ನೀನ್ ಏನಿದು ಪವಾಡ ಮಾಡ್ತೀನಿ ಅಂತ ಹೇಳ್ಕೊಂಡು ಶೈತಾನಿ ಕೆಲ್ಸ ಮಾಡ್ತಾ ಇದೆಯೋ, ಇದನ್ನ ನಿನ್ನ ನನ್ನ ಇಸ್ಲಾಂ ಧರ್ಮ ಒಪ್ಪಲ್ಲ. ಈ ವಿಷಯ ನಿನ್ಗೂ ಚೆನ್ನಾಗ್ ಗೊತ್ತು. ಏನೇ ಪವಾಡ ಮಾಡ್ಬೇಕಂದ್ರು, ಯಾರ ಲೈಫ್ ಅಲ್ಲಿ ಏನೇ ಚೇಂಜಸ್ ಮಾಡ್ಬೇಕಂದ್ರು ಅದಕ್ಕೆ ಹಕ್ಕು, ಅಧಿಕಾರ, ಶಕ್ತಿ ಇರೋದು ಆ ದೇವ್ರು, ಆ ಅಲ್ಲಾಗೆ ಮಾತ್ರ. ಸೊ ನೀನು ಈಗೇನ್ ನಿನ್ನ ಹಲ್ಕ ಕೆಲ್ಸ ಮಾಡ್ತಾ ಇದೆಯೋ, ಇದ್ರಿಂದ ಆ ಅಲ್ಲಾಗೆ, ಆ ದೇವ್ರಿಗೆ ಸವಾಲ್ ಹಾಕ್ದಂಗೆ. ಇಷ್ಟೆಲ್ಲಾ ವಿಷಯಗಳು ಗೊತ್ತಾದ್ಮೇಲೆ ಯಾವ್ಯಾವೆಲ್ಲ ಮುಸ್ಲಿಂ ಆರ್ಗನೈಸೇಷನ್ ನಿನ್ಮೇಲೆ ಏನೇನೆಲ್ಲ ಆಕ್ಷನ್ ತಗೊಳುತ್ತೋ ನನಗ್ ಗೊತ್ತಿಲ್ಲ. ಬಿಕಾಸ್ ನೀನು ಬಹಳ ಹೆಸರು ಕೆಡಿಸಿದ್ಯಾ ಇಸ್ಲಾಂ ಧರ್ಮದ್ದು. ನೀನು ಮೊಹರಂ ಟೈಮ್ ಅಲ್ಲಿ ಇಮಾಮ್ ಹುಸೇನ್ ಅವ್ರು ಕೊಟ್ಟಂತಹ ಲೈಫ್ ಸ್ಯಾಕ್ರಿಫೈಸ್ ನ ಸೆಲೆಬ್ರೇಟ್ ಮಾಡ್ತೀಯಾ. ನೀನು ನಿನ್ ಪವಾಡಗಳನ್ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ನಮಾಜ್ ಅಂತಹ ಪವಿತ್ರ ಪ್ರಾರ್ಥನೆಯ ಪ್ರಾಮುಖ್ಯತೆ ಜೊತೆಗೆ ಅದ್ರ ಮರ್ಯಾದೆ ಕೂಡ ಕಳೀತಾ ಇದೆಯಾ. ಪ್ರೂಫ್ ಇದೆ ನನ್ನ ಹತ್ರ, ಪ್ರೂಫ್ ಇಲ್ದೆ ನಾನು ಏನು ಮಾತಾಡಲ್ಲ. ಈ ವಿಡಿಯೋದಲ್ಲಿ ನೀನೇ ತಾನೇ ಇದು ಬೆಂಕಿ ಮೇಲೆ ಜಾನಿಮಾಜ್
ನಮಾಜ್ ಹಾಕಿ ನೋಡಿ ನಾನು ಒಬ್ಬ ಪವಾಡ ಪುರುಷ ಬೆಂಕಿ ಮೇಲೇನು ನಮಾಜ್ ಮಾಡ್ತೀನಿ ಅಂತ ಬುಲ್ಡಪ್ ತಗೊಳ್ತಾ ಇರೋದು ನೀನೇ ತಾನೇ. ನಮಾಜ್ ಏನೋ ಮಾಡ್ತಾ ಇದೀಯ ಆದ್ರೆ ಅದನ್ನ ಪ್ರಾಪರ್ ವೇಲ್ ಆದ್ರೂ ಮಾಡ್ತಾ ಇದೀಯಾ, ಸುಮ್ನೆ ಹೆಂಗ್ ಬೇಕೋ ಹಂಗ್ ಮಾಡ್ತಾ ಇರೋದು. ಸೊ ಇವ್ನ್ ಮಾಡ್ತಾ ಇರೋ ಇದೆಲ್ಲ ಹಲ್ಕಾ ಕೆಲ್ಸಗಳು ಇಸ್ಲಾಂ ಧರ್ಮದ ಅವಮಾನ ಅಲ್ದೆ. ಬಟ್ ಸರಿ ಐತಿ, ಇದು 6 ವರ್ಷ ಹಿಂದಿನ ವಿಷಯ ಇದು. ಅವಾಗ ಫಸ್ಟ್ ಟೈಮ್ ನನಗ ಮೊಹರಂ ದೇವ್ರ ಬಂದಿತ್ತಂದ್ರ ನಮ್ಮ ಮನೆ ತವಾಗ ಬಂದಿತ್ತು. ಅದಾದ ತಕ್ಷಣ ನಾನು ನಮಾಜ್ ಮಾಡಿದೆ ಕಂಬಳಿ ಹಾಕಿ. ಅದನ್ನ ಅನ್ಸಿತ್ತು, ನಾ ಮಾಡೀನಿ. ದೇವ್ರ ಹೆಂಗ್ ತೋರ್ಸ್ಕೊಟ್ಟ ನಂಗ್ ಮಾಡಿ, ಅದು ಬಿಟ್ರೆ ಏನಿಲ್ಲ. ಅದಕ್ ಪ್ರಶ್ನೆ ಮಾಡವ ಇವನ್ ಯಾರು ಅಂತ ನಾ ಇದೊಂದ್ ವಿಷಯ ಕೇಳ. ಯಾಕೆ 8 ಮಂದಿ ಮಠಾಧೀಶರ ಅವ್ರ ಮೇಲೆ ಮಾಡ್ಬೇಕು. ಯಾಕೆ ನಿತ್ಯಾನಂದ ಸ್ವಾಮೀಜಿ ಅವ್ರ ಮೇಲೆ ಕೂತಿರ್ಲ? ಎಷ್ಟು ಮಂದಿ ಮಠಾಧೀಶರ, ಎಷ್ಟು ಮಂದಿ ಹಣ ತೊಂದ್ರ, ಎಷ್ಟು ಮಂದಿ ಅತ್ಯಾಚಾರ ಮಾಡ್ಯಾರ, ಯಾರಿಗ್ ಬಲಾತ್ಕಾರ ಮಾಡ್ಯಾರ? ನಾವ್ ಯಾರಿಗಾರ ಏನ್ರಿ ಕೆಟ್ಟ ಮಾಡಿವ? ಯಾರಿಗ್ ಕೆಟ್ಟ ಮಾಡಿವ? ಯಾರಿಗ್ ಬಲಾತ್ಕಾರ ಮಾಡಿವ? ಸಮಾಜ ವಿಷಯ ನೋಡ್ರಿ ಸಾಬ್ರು ಬಾಳ ಅವ್ರಿ, ಪಾಲಿಸ್ತೇವ್ರಿ. ಅದು ಇದು ಹೆಂಗತ್ತಲ್ಲ, ಜನರ ದೃಷ್ಟಿಗೆ ಇದು ಒಂದು ಆಶ್ಚರ್ಯಜನಕ ರೀ. ಯಾಕಂದ್ರ ಕಂಬಳಿ ಇದು ಒಂದ್ ಅಗ್ಗಿ ಇರ್ತಲ್ರಿ, ಬೆಂಕಿ ಕೆಂಡಿನ ಮೇಲೆ ಒಂದ್ ಕಂಬಳಿ ಹಾಕಿ ಮಾಡ್ಬೇಕು ಅಂತಂದ್ರ ಅದು ಸುಮ್ಮ ಸಾಮಾನ್ಯ ಮಾತಲ್ರಿ. ಕೂತ ವಿಡಿಯೋದಾಗ ಮಾತಾಡ್ದಂಗ ಇಲ್ರಿ, ಹೌದಲ್ರಿ? ಅವ ಅಟ್ಟು ಧೀರ ಶೂರ ಐತಂದ್ರ ಮತ್ ಯಾವ್ಯಾರ ನಂಗ್ ಮಾಡವಿದ್ರ ಮತ್ ಕಳಿಸ್ತೀವಿ ಮಾಡ್ಲಾಕ. ಮತ್ ಅವ್ನಿಗೆ ವರಸ್ ತುಂಬಾ ಚಿರುನುಡಿ ಅಲ್ಲೇ ದುಡ್ಕೋತ್ ಕೂತ್ ಬಿಡಿ. ಇದೀಗ ಏನ್ ನೀವ್ ಮಾಡಿದಿರ ಅದನ್ನ ಅವ್ರು ಮಾಡ್ಲತ್ತಂದ್ ಅವ್ರಿಗೆ ಮತ್ ಚಾಲೆಂಜ್ ಆಗ್ತೀರಿ. ಚಾಲೆಂಜ್ ಆಗ್ತಿ. ನನ್ ನೋಡೇ ಕಾಪಿ ಮಾಡ್ಯಾರ್ರಿ ಜನ ರೀ. 6 ವರ್ಷ ಹಿಂದೇನ್ ಮಾಡಿದಿಲ್ಲ ನಾನು. ಮಂದಿ ನನ್ ನೋಡೇ ಕಂಬಳಿ ಹಾಕಿ ನಮಾಜ್ ಮಾಡಕ್ ಚಾಲು ಮಾಡ್ಯಾರ. ಈಗೆಲ್ಲಾ ನಂತರ ಕಾಪಿ ಇಡೋರ್ ಬಾಳ ಮಂದಿ ಆಗಿರಿ, ನಂತರ ಮುತ್ತೆಗಳು ಬಾಳ ಆಗ್ಯಾರ. ಈಗ ನಾ ಹೆಂಗ್ ಪೇಷಂಟ್ ಇದ್ರೊಳಗ ಹಾಕಿ ನೋಡ್ತಿಲ್ಲ, ಕಾರ್ ಒಳಗ ಬಂದಿರ್ತಾವ, ಅವ್ ತಪ್ಪ ಬಂದಿರ್ತಾವ, ನನ್ನಂಗೆ ಕಾಪಿ ಮಾಡ್ತಾರ್ರಿ. ನೋಡ್ರಿ, ತಾಜ್ ಮೇಲೆ ಒಂದ್ಸಲ ಒರಿಜಿನಲ್ ಆಗ್ತಾರ, ಡೂಪ್ಲಿಕೇಟ್ ತಾಜ್ ಮೇಲೆ ಆಗಲ್ರಿ. ತಾಜ್ ಮೇಲೆ ಒಂದೇ ಒರಿಜಿನಲ್ ಇರ್ತಾರಿ, ಹೊಳ್ ಡೂಪ್ಲಿಕೇಟ್ ಅಂದ್ರೆ ಏರ ತಪ್ಪ ಬಿಡ್ತಾರಿ. ಕಳಸರೆ ತಪ್ತದ, ಫೌಂಡೇಶನ್ ತಪ್ತದ, ಗ್ವಾಡಿರೆ ತಪ್ತದ, ಏನ್ರಿ ಆತರ. ಅದ್ರ ಹೊಳಿ ಕಾಪಿ ಮಾಡೋದಾಗಲ್ರಿ. ರಶೀದ್ ಮುತ್ತಿ ಐಕಿ ಛೇ ದುಸ್ರಾ ನೀ ಅನ್ನಂಗ್ರಿ. ಒಬ್ಬನೇರಿ ನಾನು. ಬಟ್ ಆ ಒಂದ್ ನಮಾಜ್ ಬಗ್ಗೆ ಅಲಿಗೇಷನ್ ಮಾಡಿದನ್ನ ನೀವು ಏನಂದ್ರೆ ಅದ ಅಲಿಗೇಷನ್ ಅದ ನಮಾಜ್ ನಾ ಹೆಂಗ್ ಮಾಡಿದ್ ನಂಗ್ ಬಂದ್ ಮಾಡಿ ತೋರ್ಸತ್ತಂದ್ ಅವ್ರಿಗೆ ಚಾಲೆಂಜ್ ಹಾಕ. ಅವ್ನಿಗೆ ಯಾಕೆ ಮಾಡ್ಲಿರಿ? ಅವ ದೇವ್ರ ಮನುಷ್ಯನ, ಅವ ಸಾಧಾರಣ ಮನುಷ್ಯ ರೀ. ಅವ್ನಿಗೆ ಯಾಕೆ ಮಾಡಕ್ಕೂ ಇಲ್ಲ ನಾನು. ಅವ ದೇವ್ರ ದೇವ ಮಾನವ ಇದ್ರೆ ಅವ್ನಿಗೆ ಚಾಲೆಂಜ್ ಕೊಡ್ತೀನಿ ನಾನು. ಅವ್ನಿಗೆ ಯಾಕೆ ಕೊಡ್ಲಿ? ಅವ್ ಯಾರ ಮೇಲೆ ನನ್ಗೆ ಹೆಸರು ಗೊತ್ತಿಲ್ಲ. ಆದ್ರ ಅವ್ನ ಬಗ್ಗೆ ಅಷ್ಟೇ, ಇದು ಏನು ಸೌಜನ್ಯ ಪ್ರಕರಣ ಬಗ್ಗೆ ಅಷ್ಟೇ ಕೇಳಿದ್ದು. ಅದ್ರೊಂದು ಎತ್ತ ಹಾಕ್ಲಿಲ್ಲ. ಇಲ್ಲಿಕ ಅವನ ಕೈಲಿ ಆಗ್ಲಿಕ್ಕೆ ನಾ ಎತ್ತ ಹಾಕ್ತೀನಿ ಅಂತ. ಸೌಜನ್ಯ ಪ್ರಕರಣ ನಾ ಎತ್ತ ಹಾಕ್ತೀನಿ. ಆಗಂಗಿಲ್ಲ ತಂದ್ರ ಅದಕ್ಕೆ ನಾ ತೋತೀನಿ ಆಕ್ಷನ್. ಇವನ್ ಮೇಲೆ ಇವನು ಅಮೌಂಟ್ ಕೂತಿತ್ತು, ಅಮೌಂಟ್ ತಿಂದ ಅನಿಸ್ತ ನನ್ನ ಸಮಟಿಗೆ ಅವ್ರಲಿಂದ ಸೌಜನ್ಯ ಪ್ರಕರಣದಾಗ. ಮತ್ ಹಿಂಗ ಕೂತ್ರಿ ಏನ್ ತಿಳ್ಕೊಬೇಕು ನಾವು? ಆತರ ಡೌಟ್ ಯಾಕೆ ಬರ್ತಾರ? ಮತ್ ಆತರ ಡೌಟ್ ಬರ್ತಲ್ರಿ. ಡೈರೆಕ್ಟ್ ಎಲ್ಲ ಬಿಟ್ಟು ಮುತ್ತೆಗಳ ಮೇಲೆ ಯಾಕೆ ಗಂಡು ಬಿಡಾಕತ್ತಾನ? ನೋಡ್ರಿ, ಪಾಕಿಸ್ತಾನ ಮೇಲೆ ಅಟ್ಯಾಕ್ ಆಗತ್ತದ, ಅದ್ರ ಬಗ್ಗೆ ವಿಡಿಯೋ ಮಾಡ್ರಿ. ಆಗಕತ್ತ ಮಕ್ಳಿಗೆ ಏನೇನ್ ನಡ್ದ, ಏನೇನ್ ಸುದ್ದಿ ಅವ್ರ ಬಗ್ಗೆ ವಿಡಿಯೋ ಮಾಡ್ರಿ. ಕೆಟ್ಟ ನಡ್ದ, ಏನ್ ನಡ್ದ, ನನ್ನ ಬಗ್ಗೆ ಮಾಡೋರ್ ಏನದ? ಬಟ್ ಅವ್ರ ಏನಂತಾರ್ರಿ, ಇದ ಪವರ್ ನಿಮ್ ತಾಕಿತ್ತಂದ್ರ ನೀವು ಮಂತ್ರಿಸುವಂತ ನಿಂಬೆಕಾಯಿನ ಅದ ಪಾಕಿಸ್ತಾನಕ್ ಹೋಗಿರಿ ಬಾಂಬ್ ಅಥವಾ ಬ್ಲಾಸ್ಟ್ ಆಗಿಲ್ಲ ಅಂತೇಳಿ ಅಂತಾರ. ಏನು ಅಲ್ಲ, ಇಲ್ಲ ಆ ಕ್ವಶನ್ ಇರ್ತಾವ. ಕ್ವಶನ್ ಇಲ್ಲ, ಮೀಡಿಯಾದವ್ರು ಕೇಳಿರ್ತಾರೆ ಕ್ವಶನ್. ಅಲ್ಲ, 8 ಮಂದಿ ಮಠಾಧೀಶರ ಎಲ್ಲರೂ ನಿಮ್ಮಿನ ಕೈ ಕಟ್ಲಿ, ನಾನ್ ಲಾಸ್ಟಿಗೆ ಕಟ್ತೀನಿ ಅಂತ. ಅವ್ರ ಮೊದಲ ಒಕ್ಕಟ್ಲಿ, ಅವ್ರ ಬ್ಲಾಸ್ಟ್ ಆದ್ಮೇಲೆ ಲಾಸ್ಟಿಗೆ ಒಂದು ಬ್ಲಾಸ್ಟ್ ಮಾಡ್ತೀನಿ ಅಂತ ಪಾಕಿಸ್ತಾನ ಮೇಲೆ ಒತ್ತಟ್ಟಿಡು ಸುಡ್ಬೇಕು ಪೂರಾ. ಅಲ್ಲ, ವಿಚಿತ್ರ ಇವ ಯಾರ ಏನು. ಅಂಡ್ ನೋಡ್ದೆ ರಾಶಿದ್ ನಿಮ್ದದು ಇಂಟರ್ವ್ಯೂ, ಅದ್ರಲ್ಲಿ ದೊಡ್ಡದಾಗಿ ಹೇಳ್ಕೊಳ್ತಾ ಇದ್ರಿ ನಾನು ಯಾವುದೇ ಭಕ್ತಾದಿಗಳಿಂದ ದುಡ್ಡು ಇಸ್ಕೊಳಲ್ಲ ಅಂತ. ಸರ ಇದು ಕೈ ಕೊಟ್ಟನ್ರಿ, ಈ ಕೈಗೆ ಏನ್ ರೊಕ್ಕ ಹೋಗಲಿ ಬರಕ್ರಿ, ಯಂತ್ರ ಬರಕ್ರಿ. ನಿಸ್ವಾರ್ಥ ಸೇವೆ ಮಾಡ್ಬೇಕ್ರಿ ಮನುಷ್ಯ ಯಾವಾಗ್ಲು. ರೊಕ್ಕ ತೊಳೋ ಮುತ್ತಾನೆ ಅಲ್ಲ ನಾನು. ಯಾರ್ಯಾಕ ಬರ್ಲಾಕ, ಬಡ್ರು ಬರ್ಲಾಕ, ಬಗ್ಗರು ಬರ್ಲಾಕ, ಮುತ್ತೆ ನಮ್ ಸಮಸ್ಯೆ ಅವ್ರು ಪರಿಹಾರ ಮಾಡಿ ಕಳಿಸಿದ್ರಿ. ಸೊ ನೀವ್ ಯಾರ ಹತ್ರನು ದುಡ್ಡು ಇಸ್ಕೊಳಲ್ಲ ಅಂದ್ಮೇಲೆ ಈ ವಿಡಿಯೋಸ್ ಅಲ್ಲಿ ನಿಮ್ ಎದುರುಗಡೆ ಬಿದ್ದಿರುವಂತಹ ಈ ನೋಟ್ಸ್ ಗಳೆಲ್ಲ ಏನು? ಮುಂಚೆ ಯಾವ್ದೋ ಕಾಡ್ ತರ ಇರುವಂತಹ ಪ್ರದೇಶದಲ್ಲಿ ಕಲ್ ಮೇಲೆ ಕುತ್ಕೊಂಡು ಪವಾಡಗಳು ಹೇಳೋ ನೀವು ಈಗ ಒಂದ್ ಮಠ ಮಾಡ್ಕೊಂಡಿದ್ದೀರಾ. ಅಂಡ್ ಮುಂಚೆ ಎಸ್ಪ್ರೆಸೋ ಅಂತಹ ಒಂದು ಚಿಕ್ಕ ಕಾರಲ್ಲಿ ಓಡಾಡ್ತಿದ್ದಂತವ್ರು ಈಗ ಸ್ಕಾರ್ಪಿಯೋ ಎನ್ ಅಂತಹ 30-40 ಲಕ್ಷದ ಕಾರಲ್ಲಿ ವಿತ್ ಸೆಕ್ಯೂರಿಟಿ ಜೊತೆ ಓಡಾಡ್ತಾ ಇದ್ದೀರಾ. ಸೊ ಸ್ಟಾಪ್ ಸೇಯಿಂಗ್ ನಿನ್ ದುಡ್ಡು ಮಾಡ್ತಿಲ್ಲ ಅಂತ. ಯು ಆರ್ ಫೂಲಿಂಗ್ ದ ಪೀಪಲ್ ಅಂಡ್ ಮೇಕಿಂಗ್ ಮನಿ ಔಟ್ ಆಫ್. ಭಕ್ತಾದಿಗಳು ಇಟ್ಟಂತ ದಕ್ಷಿಣೆ ಒಂದ್ ಅಲಿಗೇಷನ್ ಮಾಡಕತ್ತಾರ ಅವ್ರು. ನಾ ದುಡ್ಡು ತಗೊಳಂಗಿಲ್ಲ ಅಂತೀರಿ, ಬಟ್ ಭಕ್ತಾದಿಗಳು ಇಟ್ಟಂತ ಒಂದು ದಕ್ಷಿಣೆನ ಅಲಿಗೇಷನ್ ಮಾಡಕತ್ತಾರ. ನೋಡ್ರಿ, ಮಂದಿ ಬರ್ತಾರ, ಈಗ ದಾನ ಕೊಡಕತ್ತಾರ. ಈಗ ನಿಮ್ದು ಪೆನ್ ಕೊಡ್ತೀನಿ ಇಟ್ಕೊಂಡ್ ಹೋಗ್ತೀರಾ? ಏನು ನನಗೆ ಕೊಟ್ಟು ಹೋಗ್ತೀರಿ? ಹೊಳಿ ನೀವು ಲ್ಯಾಪ್ಟಾಪ್ ಕೊಟ್ರಿ ಇದನ್ನ ಇಟ್ಕೋತೀನಿ ನಾನು.
ಇದು ನಿಮ್ ಕ್ಯಾಮ್ರಾ ಕೊಡ್ರಿ, ಕ್ಯಾಮ್ರಾ ಇಟ್ಕೋತೀನಿ. ನನ್ಗೇನ್ ಕೊಟ್ಟಂತ ವಸ್ತು ಇಟ್ಕೊಳಕ್ ನನ್ಗೇನ್ ಬ್ಯಾಡ ಅಂದಿಲ್ರಿ. ಮಠಾಧೀಶರ್ ಇದೀವಿ, ಜೋ ಇರ್ತ ಕೊಡ್ತಾರ ತೊಗೊಂಡ್ ಇಟ್ಕೋತೀವಿ, ಅದೇನಿಲ್ಲ. ನೀವು ಲ್ಯಾಪ್ಟಾಪ್ ಅವ್ರ ಅದ್ದ ಒಂದ್ ದಕ್ಷಿಣೆ ಕಾಸದಿಂದನ ನೀವು ಸಾಕಷ್ಟು ದುಡ್ಡು ಮಾಡಕೈತ್ರಿ. ಸ್ಕಾರ್ಪಿಯೋ ಎನ್ ಅಂತ ಕಾರ್ ಗಾಡಿ ತಗೊಂಡಿರಿ. ಎಷ್ಟ್ ಮಂದಿ ಬರಂಗಾರ ನಿಂದ್ರಿ, ಎಷ್ಟ್ ಮಂದಿ ಬರಂಗಾರ? ಸುಮ್ ಒಂದ್ ಅಂದಾಜ್ ಮೇಲೆ ಎಷ್ಟ್ ಮಂದಿ ಬರಂಗಾರ? ನಿಮ್ಗೆ ಎಷ್ಟ್ ಮಂದಿ ಬರ್ತಾರ ಅನ್ಸ್ತಾರೆ? ಗುರುವಾರ ದಿನ ಅಮಾಸಿ, ಇವತ್ತು ಸ್ವಲ್ಪ ಮೇ ಬಿ ಒಂದು ಮೋರ್ ದನ್ 500. 500 ಮಂದಿದ್ದು 151, 21, 11 ರೂಪಾಯಿ ಚಿಲ್ಲರ್ ಇಡ್ತಾರ. ಅವ್ರು ಗೋಳೆ ಮಾಡಿದ್ರ ನಾ ಸ್ಕಾರ್ಪಿಯೋ ತೋತೀನಿ ಅವ್ರ ಸ್ಕಾರ್ಪಿಯೋ 30, 27 ಲಕ್ಷ, 28 ಲಕ್ಷ ರೂಪಾಯಿ ಗಾಡಿ ಅದ. ನಮ್ಮ ಮನೆ ದುಡ್ದಿಟ್ಟಿಲ್ಲ. ಇವೆಲ್ಲ ಇಂತವೆಲ್ಲ ತಲೆ ಕೆಡ್ಸ್ಕೊಲ್ಲ ನೋಡ್ರಿ ಸರ. ಅದಕ್ಕೆ ಎಣ್ಣೆ ಹಾಕೋರಿ ಗೊತ್ತಾತ್ರಿ. ಅವ ಮಾತಾಡ್ತಾನ್ರಿ ಅಲ್ಲಿ ಕೂತು. ಗಾಡಿ ಕಂತವ್ರು ಫೋನ್ ಹಚ್ತಾರಿ, ಎಲ್ಲಿದ್ರ ನಿಮ್ ಗಾಡಿ ಬರ್ತೀನಿ ಹಿಡಿಯಕಂತಾರಿ. ಎಲ್ಲಾರ ಕಂತ್ ತುಂಬಿ ಲೋನ್ ತುಂಬಿ ತಂದಿದ್ ಗಾಡಿಗೆ ಅವ್ರ ಏನ್ ಕೂತ್ರ ಆಗೋದಲ್ಲ ಹೋಗೋದಲ್ಲ. ನಮ್ದು ಬಡದು ಸಂಸಾರ, ನಾವೇನ್ ಇದ್ದವ್ರೆಲ್ಲ ಮಾಡದಾರಲ್ರಿ. ಜನರ ಸೇವೆ ಮಾಡಾಕತ್ತೀವಿ. ಅದನ್ನೂ ಬೇಡ ಅಂತಂದ್ರ ಜನ ಎಲ್ಲಾ ಪರದಾಡ್ ಹೋಗ್ತದ. ತಿನ್ನ ಮಂದಿ ಬಾಳ ಅದ, ತಿನ್ನಕ್ ಬಿಡ್ತೀವಿ, ಅದೇನಿಲ್ಲ. ಮತ್ ನೀವ್ ಅದೇ ಜೇರ್ ಕರ್ತ ನಾವ್ ಹಂಗೆ ತೊಳಗತ್ತೀವಿ ಮಾಡಾಕತ್ತೀವಿ. ನಾವ್ ತೊಗೊಳ್ ಚಾಲು ಮಾಡಿದ್ರ ಕೋಟೆನ್ ಗಟ್ಲೆ ಗಳಿಸ್ತೀವ್ರಿ. ಇವ್ರಿ ತಿಳ್ಕೊಂಡ್ ಪ್ರಕಾರ ನೀವೇನ್ರಿ ಅಮೌಂಟ್ ತಗೊಳಕ್ ಸ್ಟಾರ್ಟ್ ಆದ್ರ ಅದ್ ಕೋಟೆನ್ ಗಟ್ಲೆ ಗಳಿಸ್ತೀವಿ. ಕೋಟೆನ್ ಗಟ್ಲೆ ರೀ. ಮತ್ ನಮಗ್ ಬ್ಯಾಡ ಅದ. ಆಸೆ ಪಡಲ್ರಿ ನಾ, ಆಸೆ ಇಲ್ರಿ. ಜನಗಳ ಸೇವೆನ, ಜನಗಳ ಸೇವೆ, ಜನರ ಸೇವೆ, ಜನಾರ್ದನ ಸೇವೆ. ಎಲ್ಲಿ ತಕ್ಕ ಜೀವದ ಅಲ್ಲಿ ತಕ್ಕ ಭಕ್ತರ ಕಾಲ ದುಡಿತೀನ್ರಿ, ದುಡಿತಾ ಇಡ್ತೀನ್ರಿ. ಯಾರ್ಲಿಂದ ನನಗೇನು ಆಸೆ ಇಲ್ಲ ನೋಡ್ರಿ. ಮಠಕ್ ದಾನ ಮಾಡ್ದವ್ರು ದಾನ ಮಾಡ್ತಾರ, ಮಠಕ್ ದಾನ ತೋಬೇಕಾಗ್ತದ. ಅದು ಬ್ಯಾಡ ತನಕ್ ಬರ್ಲ. ದಕ್ಷಿಣ ಕೊಡ್ತಾರ, ದಕ್ಷಿಣ ತೋಬೇಕಾಗ್ತ. ಅವನಿಗೆ ಯೂಟ್ಯೂಬ್ ನಿಂದ ರೊಕ್ಕ ಬರ್ತಾವ, ನನಗೇನ್ ಬರ್ತಾವ? ಯೂಟ್ಯೂಬ್ ನಿಂದ ರೊಕ್ಕ ಬರ್ತಾವ, ನನಗೇನ್ ಬರ್ತದ? ಬಟ್ ಅವ್ ಮುಂಚೆ ಎಲ್ಲ ಯಾವ್ದೋ ಒಂದ್ ಬಂಡೆಗಲ್ ಮೇಲೆ ಕುತ್ಕೊಂಡ್ ದೇವ್ರ ಹೇಳವ್ರ. ಈಗ ದೊಡ್ಡ ದೊಡ್ಡ ಒಂದ್ ಪಾಸ್ಟ್ ಪ್ಲೇಸ್ ಮಾಡ್ಯಾರ ಅಂತ ಹೇಳಕತ್ತಾರ. ಯಾವಾದ್ರಿ ಇದು ರೀ? ನೋಡ್ರಿ, ಬಂಡೆಕಲ್ ಮೇಲೆ ನನ್ನ ಜೀವನದೊಳಗೆ ದೇವ್ರು ಹೇಳಿಲ್ಲ ನಾನು. ಅದು ಎಲ್ಲಿದ್ರೆ ಒಂದು ಅದು ಅನ್ನೋದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅವನಿಗೆ. ಇನ್ಫಾರ್ಮೇಶನ್ ಇತ್ತಲ್ಲ ಅದು ವಿಷಯ ಮಾತಾಡ್ತಿದಿಲ್ಲ ಅವ. ಅದು ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಇದ್ದಾಗ ಅಲ್ಲಿ ಹೋಗಿ ಕೂತಿದ್ದೆ ನಾನು. ಅವಾಗ ಜನ ಎಲ್ಲಾ ಮೆರೆದಿತ್ತು. ಎಲ್ಲಿ ದೇವ್ರ ಹೋಗಿ ಕುಂದ್ರಲಿ, ಏನ್ ಸುದ್ದಿ? ಅದೇನಿಲ್ಲ, ಅದು ಎಂತದ್ ಬಹಳ ಹಳಿ ವಿಡಿಯೋ ಐತಿ. ಅದೇ ರೀತಿ ನೆಕ್ಸ್ಟ್ ಅಲಿಗೇಷನ್ ರೀ. ಅದಕ್ಕೇನೋ ಪವಾಡಗಳು ಮಾಡ್ತಿದ್ಯಾ ಅಂತಂದ್ರೆ ಓಕೆ, ಅಥವಾ ಯಾರೋ ಒಂದಿಬ್ರಿಗೆ ಮಕ್ಕಳಾಗ್ತಾ ಇಲ್ಲ, ಅವ್ರಿಗೆ ಮಕ್ಕಳು ಆಗೋ ರೀತಿ ಏನೋ ಪವಾಡಗಳು ಮಾಡ್ತಿದ್ಯಾ ಅಂತಂದ್ರೆ ಸ್ಟಿಲ್ ಓಕೆ. ಆದ್ರೆ ಈಗೇನ್ ನೀನ್ ಹೇಳ್ದಲ್ಲ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಸಹ ನನ್ನ ಹತ್ರ ಔಷಧಿ ಇದೆ ಅಂತ, ಇದೇ ಲಿಮಿಟ್ ಕ್ರಾಸ್ ಮಾಡಿದ್ದು. ಈ ವಿಡಿಯೋದಲ್ಲಿ ಈ ಪೇಷಂಟ್ 3rd ಸ್ಟೇಜ್ ಕ್ಯಾನ್ಸರ್ ಇಂದ ಸಫರ್ ಮಾಡ್ತಿದ್ದಾರೆ. ಅಂಡ್ ಆಬ್ವಿಯಸ್ಲಿ ಈ ಒಂದು ಸ್ಟೇಜ್ ಅಲ್ಲಿ ಪೇಷಂಟ್ ನ ಬಾಡಿ ಒಳಗಡೆ ಫುಡ್ ಹೋಗೋದು ತುಂಬಾ ಕಷ್ಟ. ಹಾಗಾಗಿ ಡಾಕ್ಟರ್ಸ್ ಏನ್ ಮಾಡಿರ್ತಾರೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ಪೈಪ್ ನ ಹಾಕಿರ್ತಾರೆ ಬಾಡಿ ಒಳಗಡೆ. ಅಂಡ್ ಆ ಒಂದು ಪೈಪ್ ಮೂಲಕನೇ ಆ ಒಂದು ಪೇಷಂಟ್ ನ ಬಾಡಿ ಒಳಗಡೆ ಫುಡ್ ಸಪ್ಲೈ ಆಗೋದು. ಸೊ ವಿತೌಟ್ ದಿಸ್ ಪೈಪ್ ನಾವೇನಾದ್ರೂ ಪೇಷಂಟ್ ಗೆ ತಿನ್ಸೋದು ಕುಡಿಸೋದು ಮಾಡಿದ್ರೆ ಅದೆಲ್ಲ ಹೋಗಿ ಪೇಷಂಟ್ ನ ಗಂಟ್ಲಲ್ಲಿ ಸಿಗಾಕೊಂಡು ನೆಕ್ಸ್ಟ್ ಮೇಜರ್ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಇಷ್ಟನ್ನು ಬೇಸಿಕ್ ನಾಲೆಡ್ಜ್ ಇಲ್ಲದೆ ಇರುವಂತಹ ಈ ರಾಶಿದ್ ಏನ್ ಮಾಡ್ತಾನೆ, ತನ್ನ ಹತ್ರ ಬಂದಿರುವಂತಹ 3rd ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ ಗೆ ಒಂದು ಬಾಟಲ್ ಕ್ಯಾಪ್ ಅಲ್ಲಿ ನೀರ್ ತುಂಬಿಸಿ ಆ ನೀರ್ನ ಸೀದಾ ಬಾಯಿ ಒಳಗಡೆ ಹಾಕ್ತಾನೆ. ಅಂಡ್ ಇದಕ್ ರಿಯಾಕ್ಷನ್ ಆಗಿ ನೀವು ಇಮಿಡಿಯೇಟ್ಲಿ ನೋಡಬಹುದು, ಆ ಪೇಷಂಟ್ ನ ಗಂಟ್ಲಲ್ಲಿ ಚೋಕ್ ಆಗಿ ಆ ಪೇಷಂಟ್ ವಿಲ ವಿಲ ಅಂತ ಒದ್ಲಾಡುತ್ತಾ. ಇದೊಂದೇ ಅಲ್ಲ, ಇದೇ ತರ ಇನ್ನೊಂದು ವಿಡಿಯೋ ಇದೆ. ಇಲ್ಲಿ ಈ ರಾಶಿದ್ ಏನ್ ಮಾಡ್ತಾನೆ, ತನ್ನ ಹತ್ರ ಬಂದಿರುವಂತಹ ಕ್ಯಾನ್ಸರ್ ಪೇಷಂಟ್ ಗೆ ಒಂದು ಕವರ್ ಅಲ್ಲಿ ಇರುವಂತಹ ನಿಂಬೆಹಣ್ಣು ಮೇಲೆ ಏನೋ ಹಾಳು ಮೂಳು ಮಂತ್ರಗಳನ್ನ ಓದಿ ಇದನ್ನ ಪೇಷಂಟ್ ಗೆ ಕೊಡಿ, ಸರಿ ಹೋಗ್ತಾರೆ ಅಂತ ಹೇಳ್ತಾನೆ. ನೋಡಿ, ನಮ್ಮ ಇಂಡಿಯಾದಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ ಇದೆ. ಯಾರಾದ್ರೂ ಒಬ್ಬ ಸೋ ಕಾಲ್ಡ್ ಬಾಬಾ ಅವ್ರ ಮುತ್ಯ ಯಾವುದೇ ಒಂದು ಮೆಡಿಕಲ್ ಡಿಗ್ರಿ ಇಲ್ದೆ ನನ್ನ ಹತ್ರ ಬಂದ್ರೆ ನಾನು ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಎಸ್ಪೆಷಲಿ ಕ್ಯಾನ್ಸರ್ ಅಂತಹ ದೊಡ್ಡ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಕ್ಲೇಮ್ ಮಾಡ್ತಿದ್ದಾನೆ ಅಂದ್ರೆ ಇಟ್ಸ್ ಎ ಪನಿಷಬಲ್ ಅಫೆನ್ಸ್. ಅಂಡ್ ಎಕ್ಸಾಕ್ಟ್ಲಿ ಇದೇ ಮಾಡ್ತಿದ್ದಾನೆ ಈ ಸೋ ಕಾಲ್ಡ್ ರಾಶಿದ್ ಮುತ್ಯ. ಲಾಸ್ಟ್ ಟೈಮ್ ನೀವ್ ಒಂದ್ ಕ್ಯಾನ್ಸರ್ ಪೇಷಂಟ್ ಬಂದಾಗ್ರಿ, ಅವ್ರ ಬಾಯಿಗೆ ನಿಮ್ ಮಂತ್ರಿಸದಂತ ಒಂದ್ ನೀರ್ ಹಾಕ್ತಿರ್ಲ, ಆ ನೀರ್ ಹಾಕಿದ ನಂತರನ ಆ ಪೇಷಂಟ್ ಜಾಸ್ತಿ ವಿಲಿ ಒದ್ದಾಡ್ತಂತ ಹೇಳ. ಎಲ್ಲಿ ಐತ್ರಿ ಪ್ರೂಫ್? ಎಲ್ಲಿ ಅದ? ಇದು ತೋರಿಸಿದ್ದೆ. ನೀರ್ ಹಾಕಿದ್ದೈತಿ, ಪಿಲಿ ಒದ್ದಾಡಿದೈತಿ. ಅದೇ ಪೇಷಂಟ್ ಕ್ಯೂರ್ ಆಗಿದ್ ನಮ್ಮಲ್ಲಿ ಐತಲ್ಲ, ಅಂತ ಪೇಷಂಟ್ ಗಳು ಕ್ಯೂರ್ ಆಗಿದ್ದೈತಿ. ಪಿಲಿ ಒದ್ದಾಡಿದ ವಿಡಿಯೋ ತೋರಿಸ್ತಾರ ನನಗ. ಯಾಕೆ ನಂಬಲ್ಲಿ ಬಂದ ಸತ್ತನ? ಕ್ಯಾನ್ಸರ್ ಎಂದ ಹಿಡ್ದ ಒಂದ್ ಶರೀರದಾಗ ಕ್ಯಾನ್ಸರ್ ಐತಿ. ನೀರ್ ಮಂತ್ರಿಸಿ ಒಂದ್ ಬುಚ್ಚಳಿಂದ ಹಾಕಿವಿ, ಅದ್ಮೇಲೆ ಪರಿಹಾರ ಆತತ್ ಹೇಳಿ ದೇವ್ರ ಶಕ್ತಿಲಿಂದ ದೇವ್ರ ಮಂತ್ರ ಓದ್ ಹಾಕಿವಿ. ಮತ್ ಅದಕ್ಕೆಲ್ಲ ನಾ ಮಾಡ್ತೀನಿ, ಕ್ಯಾನ್ಸರ್ ಕ್ಯೂರ್ ಮಾಡ್ತೀನಿ, ಮಟ್ತೀನಿ, ಹಾಗೆ ಆತದ ಅಂತ ನಾ ಹೇಳಿನಿ. ಇಲ್ಲ ಅನ್ನಲ್ಲ ನಿಮ್ಗೆ, ನಾ ಏನಾನ ಹೇಳ್ತೀನಿ ನಾನು ಆತಂತ ಹೇಳಿ. ಈಗ 100 ಮಂದಿ ಕ್ಯಾನ್ಸರ್, 100 ಮಂದಿ ಸತ್ತಿರ್ತಾರ, 100 ಮಂದಿ ಬದುಕ್ತದ ಆಗಲ್ರಿ? ಹೌದಲ್ಲ?
ದೇವ್ರ ಶಕ್ತಿ ಹೆಂಗಿರ್ತದ ಒಬ್ಬನಿಗೆ ಬದುಕ್ತಾನೆ ದೇವ್ರಿ, ಒಬ್ಬನಿಗೆ ಒಳ್ಳೇದ್ ಮಾಡ್ತಾನ್ರಿ. ಅದೆಲ್ಲಾ ತರ ಕ್ಯಾನ್ಸರ್ ತರ ಬರ್ತಾವ, ಮಕ್ಳ ಕಾಲ ಬರ್ತಾರ, ಈ ಎಲ್ಲೋರ್ ಬಂದ್ ಎಲ್ಲೋರ್ ಒಳ್ಳೇದಾಗಲ್ಲ, ಬರ್ದಾಗ ಬರಿಬೇಕಲ್ಲ. ಇದೇನ್ರಿ ನೀವು ಒಂದೊಂದ್ಸಲ ಬರ್ತೀರಿ ಮುಳ್ಳಿನ ಮೇಲೆ ಕುಂತೀರಿ, ಮತ್ತೊಂದ್ಸಲ ಬರ್ತೀರಿ ಪೆಟ್ರೋಲ್ ಇಲ್ದ ಬೈಕ್, ಇದೇನ್ರಿ ಇದ ದೈವ ಹೆಂಗ್ರಿ ಶಕ್ತಿ? ಅದು ನೋಡ್ರಿ ದೇವ್ರ ಶಕ್ತಿ ಇರ್ತರಿ. ಆ ಟೈಮ್ದಾಗ ಹೆಂಗಿರ್ತದ, ದೇವ್ರ ಒಳಗ ಅಳವಡಿಸ್ಕೋತಾರಿ ದೇವ್ರ. ಆ ಟೈಮ್ದಾಗ ಏನ್ ಮಾಡ್ತಾರ ನಮ್ಗೆ ಗೊತ್ತಿರಲ್ಲ. ಅದು ಆ ಪ್ರಶ್ನೆಗ್ರಿ ಮುಂದಿದ್ದಾಗ ಉತ್ತರ ಕೊಡ್ಬೋದ್ರಿ ನಾನು. ಹಿಂಗ ಮಾತೊಳಗ ಉತ್ತರ ಕೊಡ್ತಾರ. ಬಟ್ ಆ ಒಂದು ನೀವು ಬೈಕಿಗೆ ನೀರಾಗಿ ಓಡಿಸಿದ ಟೈಮ್ದಾಗ ಅದೇನ್ ಅದ್ರದ ಸೈನ್ಸ್ ಅಂತ ತೆಗದ್ ಏನ್ ಹೇಳ್ರಪ್ಪ ಅಂದ್ರ, ಇಲ್ಲ ಆಲ್ರೆಡಿ ಕಾರ್ಬೋರೇಟರ್ದಾಗ ಪೆಟ್ರೋಲ್ ಇರ್ತದ, 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಹೋಗುವಷ್ಟ, ಬಟ್ ಆದ್ರೂ ಇವ್ರು ಮ್ಯಾಲ ಹಾಕಿ ಬೈಕ್ ಓಡಿಸ್ಯಾರ ಅಂತ ಹೇಳಿ. ಅದ್ ವಿಷಯ ಬಗ್ಗೆ ಏನು ಮಾತಾಡಲ್ರಿ. ಅದೊಂದ್ ವಿಷಯ ಮಾತಾಡೋದ್ ಮತ್ ಕಾಂಟ್ರವರ್ಸಿ ಚಾಲೂ ಆತ. ಅವರೇ ಬರ್ಲಾಕ್ರಿ, ಅವ್ರ ಬಂದ್ ನೋಡ್ಲಾಕ ಅವಾಗ ಬಂದ್ ಮಾತಾಡ್ಲಾಕ್ರಿ. ಅದ್ ಒಂದ್ ವಿಷಯದ ಬಗ್ಗೆ, ಅದ್ರ ಬಗ್ಗೆ ನಾ ಏನು ಮಾತಾಡಲ್ರಿ. ವಿತೌಟ್ ಎನಿ ಮೆಡಿಕಲ್ ಡಿಗ್ರಿ, ವಿತೌಟ್ ಎನಿ ಮೆಡಿಕಲ್ ಬ್ಯಾಕ್ ಗ್ರೌಂಡ್, ಈ ರಾಶಿದ್ ಮುತ್ತೆ ಕ್ಲೇಮ್ ಮಾಡ್ತಿದ್ದಾರೆ ಇವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಪರಿಹಾರ ಕೊಡ್ತಾರೆ ಅಂತ. ರಾಶಿದ್, ಈ ಒಂದು ಮಾತನ್ನ ಡೈರೆಕ್ಟ್ ಆಗಿ ನಿನ್ಗೆ ಹೇಳ್ತಾ ಇದ್ದೀನಿ, ನೀನ್ ಏನ್ ಮಾಡ್ತಾ ಇದೆಯೋ ಈ ಕೆಟ್ಟ ದಂಧೆನ ಮೊದ್ಲು ನಿಲ್ಸು. ಇಲ್ಲ ಅಂತಂದ್ರೆ ನಿನ್ ಮೇಲೆ ಯಾವ ತರ ಲೀಗಲ್ ಆಕ್ಷನ್ ತಗೋಬಹುದು ಅಂತ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊ. ಸೆಕ್ಷನ್ 17 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಕೇಸ್ ಆಫ್ ಫ್ರಾಡ್ ಮಾಡ್ತಾ ಇದೀಯ ನಿನ್ ಜನರ ಹತ್ರ. ಸೆಕ್ಷನ್ 18 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಮಿಸ್ರೆಪ್ರೆಸೆಂಟೇಷನ್, ಲೈಕ್ ನೀನ್ ಡಾಕ್ಟರ್ ಅಲ್ದೇ ಇದ್ರು ಡಾಕ್ಟರ್ ಅಂತ ತೋರಿಸ್ಕೊಳ್ತಾ ಇದೀಯಾ. ಸೆಕ್ಷನ್ 28 ಆಫ್ BNS ಆಕ್ಟ್ ಕನ್ಸೆಂಟ್ ನೌನ್ ಟು ಬಿ ಗಿವೆನ್ ಅಂಡರ್ ಫಿಯರ್ ಆರ್ ಮಿಸ್ಕಾನ್ಸೆಪ್ಷನ್, ಅಂದ್ರೆ ನಿನ್ ಹತ್ರ ಏನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಅಂತ ಪೇಷಂಟ್ಸ್ ಬರ್ತಾ ಇದಾರೋ ಅವ್ರನ್ನ ಟ್ರೀಟ್ ಮಾಡೋಕೆ ನಿನ್ ಕೈಯಲ್ಲಿ ಆಗಲ್ಲ ಅಂತ ನಿನ್ ಮನ್ಸಾಕ್ಷಿಗೆ ಗೊತ್ತು. ಆದ್ರೂ ಸಹ ನೀನ್ ಅವ್ರನ್ನ ಡಾಕ್ಟರ್ ಹತ್ರ ಕಳಿಸ್ದಿರಾ, ನೀನೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಅವ್ರಿಗೆ ಭರವಸೆ ಕೊಟ್ಟು ಅವ್ರನ್ನ ಫೂಲ್ ಮಾಡಿ ಅವರಿಂದ ದುಡ್ಡು ಮಾಡ್ತಾ ಇದೀಯಾ. ಅಂಡ್ ದೆನ್ ವೈಲೇಷನ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಕ್ಟ್ 1956, ವಿತೌಟ್ ಎನಿ ಮೆಡಿಕಲ್ ಡಿಗ್ರಿ, ವಿತೌಟ್ ಎನಿ ಮೆಡಿಕಲ್ ಬ್ಯಾಕ್ ಗ್ರೌಂಡ್, ನೀನು ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನೋದು, ಎಸ್ಪೆಷಲಿ ಕ್ಯಾನ್ಸರ್ ಅಂತಹ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನೋದು ಇಸ್ ಎ ಪನಿಷಬಲ್ ಅಫೆನ್ಸ್. ಅಂಡ್ ಇನ್ನೊಂದು ಬಂದು ಡ್ರಗ್ಸ್ ಅಂಡ್ ಮ್ಯಾಜಿಕ್ ರೆಮಿಡೀಸ್ ಆಕ್ಟ್ 1954, ವಿತೌಟ್ ಎನಿ ಸೈಂಟಿಫಿಕ್ ಬೇಸಿಸ್ ಕ್ಯಾನ್ಸರ್ ಅಂತಹ ದೊಡ್ಡ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳೋದು, ಅದನ್ನ ಅಡ್ವರ್ಟೈಸಿಂಗ್ ಮಾಡ್ಕೊಳ್ಳೋದು ಇಸ್ ಎ ಪನಿಷಬಲ್ ಅಫೆನ್ಸ್. ಸೊ ಇಷ್ಟೆಲ್ಲ ಲೀಗಲ್ ಆಕ್ಷನ್ ನಿನ್ ಮೇಲೆ ಯಾರು ಬೇಕಾದ್ರೂ ತಗೋಬಹುದು, ಅಷ್ಟೇ ಯಾಕೆ ತಲ್ಕೆಟ್ರೆ ನಾನೇ ಈ ಕೆಲಸ ಮಾಡಬಹುದು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಏನ್ ಈ ಕೆಟ್ಟ ದಂಧೆನ ಮಾಡ್ತಾ ಇದೆಯೋ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ನಾಳೆ ದಿನ ಯಾರಾದ್ರೂ ನಿನ್ ಮೇಲೆ ಈ ತರ ಲೀಗಲ್ ಆಕ್ಷನ್ ತಗೊಂಡ್ರೆ ಆಗ ನೀನು ಕೋರ್ಟ್ ಅಲ್ಲಿ ಬಂದು ಉತ್ತರ ಕೊಡ್ಲೇಬೇಕು. ಅಂಡ್ ಕೋರ್ಟ್ ಅಲ್ಲಿ ನಿನಗೆ ಶಿಕ್ಷೆ ಆಗುತ್ತೆ ಕೂಡ. ಅದು ಈ ರೀತಿ ಮಾಡುವಂತದ್ ಎಲ್ಲಾದ್ರಿಂದರಿ ಯಾರ್ ಬೇಕಾದವ್ರ ನಾವ್ ಕೇಸ್ ಹಾಕ್ಬೋದು, ತಲಿ ಕೆಟ್ರ ನಾವ ಕೇಸ್ ಹಾಕ್ತೋತ ಅನ್ನಕತ್ತ. ಯಾರು ಬೇಕಾದವ್ರು ಹಾಕ್ಬೋದು. ಎದಕ್ ಹಾಕ್ತಿರಿ ಅಂದ್ರೆ ನಿಮ್ಮ ಈ ನಮ್ ಇಂಡಿಯಾದಾಗ ಕರೆಕ್ಟ್ ಆಗಿ ವೇ ಪ್ರಾಪರ್ ದಾಗ ಒಂದ್ ಏನೋ ಒಂದ್ ಮೆಡಿಸಿನ್ ಕೊಡ್ಬೇಕು, ಒಂದ್ ಏನೋ ಒಂದ್ ಮಾಡ್ಬೇಕು ಅಂದ್ರೆ ಅದ್ರದೇ ಆದಂತದ ಡಿಗ್ರಿ ಬೇಕು, ಅದ್ರದೇ ಆದಂತದ ಒಂದು ಕ್ವಾಲಿಫಿಕೇಶನ್ ಬೇಕು. ಬಟ್ ಆ ಕ್ವಾಲಿಫಿಕೇಶನ್ ಆ ಡಿಗ್ರಿ ನಿಮ್ ಹತ್ರ ಇಲ್ಲ, ನೀವು ಕೊಡಾಕತ್ತೀರತ್ತ ಅಂದ್ ಹೇಳಾಕ್ತಾರೆ. BSc ನರ್ಸಿಂಗ್ ಮೆಡಿಕಲ್ ಡಿಗ್ರಿ ಸರಿ ಆಯ್ತಾ, ನನ್ನ ಬಳಿ ಮೆಡಿಕಲ್ ಡಿಗ್ರಿ ನನ್ ಬಳಿ. ನಾನ್ ಯಾವ್ದೇ ತರದ ಆಪರೇಷನ್ ಮಾಡಿಲ್ಲ, ಯಾರಿಗ್ ಹೊಟ್ಟಿ ಹಿಡಿದಿಲ್ಲ, ಟಾಕಿ ಹಾಕಿಲ್ಲ, ಯಾವ್ದೇ ತರ ಫಾರೆನ್ಸಿಕ್ ಮೆಡಿಸಿನ್ ಕೊಟ್ಟಿಲ್ಲ. ನಾನ್ ಕೊಡುವಂತದ್ದು ಆಧಾರ ನಿಂಬೆ ಹಣ್ಣ. ಯಾಕಲ್ಲ ಕೇಸ್ ಮಾಡ್ತೀರಿ, ಎದಕ್ ಮಾಡ್ತೀರಿ? ಕಲ್ಲಿರಿ ನನ್ನ ಬಳಿ ಬರ್ರಿ ಅಂತ ಹೇಳಿ, ಎದಕ್ ಯಾರಿಗ್ ಎಲ್ಲಿ ಬಿಡೋದಾಗ ನನ್ನ ಬಳಿ ಬರ್ರಿ ಅಂತ ಹೇಳಿ ನಾನು ಕೇಳಲ್ಲ. ನಾ ಏನ್ ಹೇಳಿನಿ, ನನ್ನ ಬಳಿ ಕೆಲ್ಸ ಆದದಷ್ಟೇ ಹೇಳಿ, ನೀವು ಬರಕತ್ರ ನಾ ಏನ್ ಮಾಡ್ಬೇಕು? ಅದು ವಿಷಯ ಅದಲ್ಲ. ನಾ ಯಾರಿಗೆ ಬಾ ಅಂತ ಹೇಳಿಲ್ಲ, ಬಿಡಪ್ಪ ಅವ್ನ್ ಸೆಕ್ಷನ್ ಹಾಕ್ತಾನ ನನ್ ಮೇಲೆ 100 ಹಾಕ್ಲಿಕ್ ನಾನು ಅದು ಇದ್ರದ್ದು ಹೇಳಾಕತ್ತೀನಿ ನಾನು ಕೇಸಿಂದು. ನಾ ಯಾವ್ದೇ ತರದ ಫಾರೆನ್ಸಿಕ್ ಮೆಡಿಸಿನ್, ಯಾವ್ದೇ ತರದ ಆಪರೇಷನ್ ಮಾಡಿದೆ, ಯಾವ್ದೇ ತರ ಸರ್ಜರಿ ಮಾಡಿದ್ದೆ ವಿತೌಟ್ ಮೆಡಿಕಲ್ ಡಿಗ್ರಿ, ವಿತೌಟ್ ನಾನು ಯಾವ್ದೇ ಇನ್ಫಾರ್ಮೇಶನ್ ಇಲ್ಲದೆ ಯಾವ್ದೇ ಮನುಷ್ಯ ಕ್ಯಾನ್ಸರ್ ಪೇಷಂಟ್ ನನ್ ಬಲ್ಲಿ ಇರೋಂಥದ್ದು ಒಂದು ಫಾರೆನ್ಸಿಕ್ ಮೆಡಿಸಿನ್ ಅಲ್ಯಾಕ ಒಂದು ಮೆಡಿಕಲ್ ದಾಗ ಏನ್ ಔಷಧ ಸಿಗ್ತಾ ಅದು ಕೊಟ್ಟಿದೆ ಅಂತ ನನ್ ಮೇಲೆ ಅಲಿಗೇಷನ್ ಮಾಡಿ ಒಂದ್ ಕೇಸ್ ಹಾಕ್ಬಹುದು. ಆದ್ರ ನಾ ಏನು ನಿಂಬೆ ಹಣ್ಣ ಅನ್ನೋದು ಅದು ನ್ಯಾಚುರಲ್ ಆಗಿ ಬಂದಿದ್ದೈತಿ. ನಿಂಬೆ ಹಣ್ಣ ನಾವು ಕೊಡ್ಬೋದು, ನೀವು ಕೊಡ್ಬೋದು, ನಾವು ಕೊಡ್ಬೋದು. ಯಾಕೆ ನೀವು ನಿಂಬೆ ಹಣ್ಣು ಕೊಟ್ರೆ ನಿಮ್ಮ ಮೇಲೆ ಕೇಸ್ ಆತೇನ್? ಅದು ಯಾವ್ದೇ ತರದ್ ಏನು ಇಲ್ಲ. ಅವ್ ಏನ್ ಅಲಿಗೇಷನ್ ಹಾಕಕತ್ನಲ್ಲ ಅದು ಅಲಿಗೇಷನ್ ಅವ್ನ ಬಳಿ ಇಟ್ಕೊಳಕ. ಹಂಗ ಅಲಿಗೇಷನ್ ಹಾಕದಿತ್ತಂದ್ರ ಅದಕ್ ನಾ ಉತ್ತರ ಕೊಡ್ತೀನತ್ತ. ಎಲ್ಲದಕ್ಕೂ ಸಿದ್ಧ ಇದ್ರಿ? ಎಲ್ಲದಕ್ಕೂ ತಯಾರಿದ್ರಿ, ಸಿದ್ಧ ಇದ್ದೀನಿ ಅಂತಂದ್ರಿ. ನೋಡ್ರಿ, ತಪ್ಪಿದ್ರ ಮನುಷ್ಯ ತಲಿ ಬಾಗ್ಬೇಕ್ರಿ, ತಪ್ಪಿಲಿಕ್ಕ ತಲಿ ಬಾಗ್ ಮಾಡಿದ್ರಿ. ಈ ಜಗತ್ತು 8 ಮಂದಿ ಯಾಕೆ ನನ್ ಬಗ್ಗೆ ಮಾತಾಡ್ತಾನ್ರಿ ಅವ? ಮುತ್ತ 8 ಮಂದಿ ಅವ್ರ ಬಗ್ಗೆ ಮಾತಾಡ್ಬೇಕಲ್ಲ. ಯಾಕ ಅವ್ರ ಗಟ್ಟಿ ಯಾರಂತ ಮಾತಾಡಲ್ಲ? ಅವ್ರ ಗಟ್ಟಿ ಯಾರಲ್ಲ, ನಾವ್ ಸರಳ ಇದೀವಿ, ಮಾತಾಡ್ತಾರ ನಮ್ ಬಗ್ಗೆ. ಅವ್ರ ಬಗ್ಗೆನು ಮಾತಾಡ್ರಿ, ಅವ್ರ ಬಗ್ಗೆ ವಿಡಿಯೋ ಮಾಡ್ರಿ. ನನ್ ಬಗ್ಗೆ ಯಾಕೆ ಮಾತಾಡ್ತೀರಿ? ಎಂತ ದೊಡ್ಡ ಸ್ಕ್ಯಾಮ್ ಮಾಡ್ಯಾರಲ್ಲ, ಕೋಟ್ಯಾನ್ ಗಟ್ಲೆ ರೊಕ್ಕ ಇದು ಮಾಡ್ಯಾರ,
ಎಟ್ಟೆಟ್ ಮಂದಿ ದೇಶನ ಲೂಟಿ ಮಾಡ್ಯಾರ, ಎಟ್ಟೆಟ್ ಮಂದಿ ದೇಶ ಬಿಟ್ಟು ಹೋಗ್ಯಾರ ಮುತ್ಯಗಳು. ಅವ್ರ ಬಗ್ಗೆ ಮಾಡಲ್ಲ, ನಾ ದೇಶ ಬಿಟ್ಟು ಹೋಗಿನ, ದೇಶ ಹೋಗಿ ದೇಶ ಸೇವೆ ಮಾಡಕತ್ತಿಲ್ಲ. ಏನ್ ಇನ್ನೊಂದು ವಿಡಿಯೋ ಬರ್ತದ, ಮುತ್ಯ ಅವರ ಇಂತ ಒಂದು ಸೋಷಿಯಲ್ ಒಳಗಿದ್ದು ಬಟ್ ಹೆಲ್ಮೆಟ್ ಹಾಕೊಲ್ದ ಗಾಡಿ ಓಡಿಸ್ತಾರಪ್ಪ ಮುತ್ಯ ಅವ್ರ. ಅದೆಲ್ಲಾ ಬಿಡ್ರಿ. ಈಗ ಒಂದ್ ಮಾತ್ ಹೇಳ್ತೀನಿ, ಅದು ಎಲ್ಲಾ ಈಗ ನೋಡ್ರಿ ಹೆಂಗಾಗಿ ಬಿಟ್ಟದ ಹೆಲ್ಮೆಟ್ ಹಾಕೊಳ್ಳೋದು ಬಿಡೋದು. ಈಗ ನಾ ಹೇಳಾಕತ್ತೀನಿ, ನಾನೇ ಹೆಲ್ಮೆಟ್ ಹಾಕಿ ಓಡಿಸ್ಬೇಕು, ಟ್ರಾಫಿಕ್ ರೂಲ್ಸ್ ಪಾಲಿಸ್ಬೇಕು ಜನರ. ಅದು ಹೇಳಾಕತ್ತೀನಿ, ನಾನು ಟ್ರಾಫಿಕ್ ರೂಲ್ಸ್ ಪಾಲಿಸ್ಬೇಡ, ಅದನ್ನ ಪಾಲಿಸೇಬೇಕು. ಆದ್ರೇನು ಅದು ಕ್ವಶನ್, ನಾನು ಯಾವ್ದೇ ತರದ ಬೈಕ್ ಮೇಲೆ ಕೂತು ಓಡಿಸಿಲ್ಲ ನಾನು ಗಾಡಿ ಅಷ್ಟು. ಅದು ಈಗ ಭಕ್ತರು ತಂದು ಕೊಟ್ಟಿರ್ತಾರ ಹೆಲ್ಮೆಟ್ ಐನ್ ಟೈಮ್ದಾಗ, ಇಲ್ಲಿ ಅಂಗಡಿಯಾಗ ಖರೀದಿ ಮಾಡ್ಕೊಂಡ್ ಬರ್ಲ, ಅಲ್ಲೇ ಸ್ವಲ್ಪ ಅವಾಗಿಂದ 4 ಹೆಜ್ಜೆ ಹೋಗಿ ಅಂತಾರ, ಹೆಲ್ಮೆಟ್ ತೊಂಬಾರಪ್ಪ, ಹೆಲ್ಮೆಟ್ ಹಾಕೊಂಡ್ 4 ಹೆಜ್ಜೆ ಹೋಗ್ತೀನಲ್ಲ. ಹೌದಲ್ಲ, ನಾಳೆ ಏನು ಬೈಕ್ ನಡ್ಸವನೇ ಅಲ್ಲ, ನನಗೆ ಇನ್ನ ಕಚ್ಚಾ ಪಕ್ಕ ಬರ್ತಾನ ನನ್ನ ಬೈಕ್. ಕೊನೆಯದಾಗಿ ಇಷ್ಟೆಲ್ಲಾ ಅಲಿಗೇಷನ್ ಮಾಡಿ ಇಷ್ಟೆಲ್ಲಾ ಸೋಷಿಯಲ್ ಮೀಡಿಯಾದಾಗ ನಿಮ್ ವಿರುದ್ಧ ಆತು ಮತ್ ನಿಮ್ ಪರವಾಗಿ ಆತು ಒಂದು ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಆಗೈತೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ರಾಜ ಸತ್ರ ರಾಜಕೀಯ ನಿಂದ್ರಲ್ರಿ. ನೀವು ನನ್ನ ಬಲ್ಲಿ ಭಕ್ತರು ಬರ್ತಿರತ್ತಂದ್ರ ಬರಬಹುದು, ನನ್ನ ಬಲ್ಲಿ ಪರಿಹಾರ ಆತನ ಪರಿಹಾರ ಮಾಡ್ಕೋಬಹುದು. ಅನ್ನೋದು ಯಾಕೆ ವಿಷಯ ಮಾತಾಡಕತ್ತೀನಿ ಅಂತಂದ್ರ, ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ನೀವು ನನ್ನ ಬಲ್ಲಿ ಬಂದ್ರ ಅದು ಪರಿಹಾರ ಆಗಲ್ಲ. ನನ್ನ ಬಗ್ಗೆ ಪಾಸಿಟಿವ್ ಇಟ್ಕೊಂಡ್ ಬಂದು ಅಪ್ಪನ ಬಲ್ಲಿ ಪರಿಹಾರ ಆಗ್ತದ, ಈ ದರ್ಗಾಕ್ ಬಂದ್ರ ನಮ್ಮ ಬಲ್ಲಿ ಪರಿಹಾರ ಆತ, 1,000% ನಾನು ಗ್ಯಾರಂಟಿ ಕೊಡ್ತೀನಿ ಪರಿಹಾರ. ಥ್ಯಾಂಕ್ ಯು ಸೋ ಮಚ್ ಮುತ್ಯ ಅವ್ರೆ.